ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನಂಬರ್ 19 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂತಹ ಮೊದಲನೇ ಒಂದು ಆರ್ಟಿಕಲನ್ನು ನೋಡುವಂಥದ್ದಾದರೆ, ಸುಪ್ರೀಂ ಕೋರ್ಟ್ ರೀಕಾಲ್ಸ್ ವರ್ಡಿಕ್ಟ್ ರಿಜೆಕ್ಟಿಂಗ್ ಗ್ರೀನ್ ಕ್ಲಿಯರೆನ್ಸಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಇಶ್ಯೂವನ್ನು ಪರ್ಟಿಕ್ಯುಲರ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ಎನ್ವಿರಾನ್ಮೆಂಟ್ ವರ್ಸಸ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ನಡಿನಲ್ಲಿ ನಾವು ಕೆಲವೊಂದಿಷ್ಟು ಇಶ್ಯೂನ ಕಾಣ್ತಾ ಇರ್ತೀವಲ್ಲ, ಅದರ ಅಡಿನಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇದೆ ಅಂತ ನಾವಿಲ್ಲಿ ನೋಡಬೇಕು. ಇವಾಗ ಯಾಕೆ ಚರ್ಚೆಯಲ್ಲಿದೆ ಅಂತ, ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲು ಹತ್ತಿರತಕ್ಕಂತಹ ಈ ಒಂದು ಇಶ್ಯೂ ಇವಾಗ ಎರಡು ಗುಂಪನ್ನು ಕ್ರಿಯೇಟ್ ಮಾಡಿದೆ. ಒಂದೆಡೆ ಸಪೋರ್ಟ್ ಮಾಡ್ತಾ ಇದೆ, ಇನ್ನೊಂದೆಡೆ ಬೇಡ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಹೇಳ್ತಾ ಇದೆ. ಹಾಗಿದ್ರೆ ಏನಿದೆ ಇಶ್ಯೂ ಅನ್ನೋದು ನಿಮಗೆಲ್ಲ ಇವಾಗ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿರುತ್ತೆ. ಸೊ ಮೊದಲ ಹಂತದಲ್ಲಿ ನೀವು ನೋಡಿ, ಇವಾಗ ನಾವು ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟನ್ನು ಮಾಡಿರುವಂಥ ಸಂದರ್ಭದಲ್ಲಿ ಇವಾಗ ಒಂದು ಸರ್ಕಾರ ಏನು ಮಾಡುತ್ತೆ, ನಾವು ಏನಾದರೂ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕರ್ನಾಟಕದ ಒಂದು ಯೋಜನೆಯನ್ನೇ ತೆಗೆದುಕೊಳ್ಳೋದಾದರೆ, ಕರ್ನಾಟಕದ ಒಂದು ಏರ್ಪೋರ್ಟ್ ಇದೆಯಲ್ಲ, ಇದನ್ನು ಗ್ರೀನ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಪ್ರಾಜೆಕ್ಟನ್ನು ತೆಗೆದುಕೊಂಡಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ತೆಗೆದುಕೊಳ್ಬೇಕಲ್ವಾ. ಸೊ ಅಲ್ಲಿ ವಾತಾವರಣಕ್ಕೆ ಆಗ್ತಾ ಇರತಕ್ಕಂಥ ಒಂದು ಹಾನಿಪಾನಿಯನ್ನು ಹೋಲಿಸ್ಟಿಕ್ಕಾಗಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಅಂತ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಲಾಸ್ಗಳು ನಮಗೆ ಹೇಳುತ್ತೆ ಅಲ್ವಾ. ಸೊ ಇವಾಗ ಏನಾಗಿತ್ತು ಅಂದರೆ, 2017 ಒಂದು ಸಂದರ್ಭದಲ್ಲಿ ಈ ಒಂದು ನೋಟಿಫಿಕೇಷನ್ಸನ್ನು ಸರ್ಕಾರ ಹೊರಡಿಸುವಂಥದ್ದಾಗಿ. ಸೊ ಈ ಒಂದು 2017 ನೋಟಿಫಿಕೇಷನಲ್ಲಿ ಏನು ಮಾಡಲಾಗಿತ್ತು ಅಂದರೆ, ನೀವು ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡಿ, ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ಆಮೇಲೆ ನೀವು ತೆಗೆದುಕೊಳ್ಬೋದಲ್ವಾ. ಸೊ ಅದು ಮೊದಲ ಕಂಪಲ್ಸರಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇರಲಿಲ್ಲ. ಆ ರೀತಿಯಾದಂಥ ಒಂದು ನೋಟಿಫಿಕೇಷನ್ಸನ್ನು ಹೊರಡಿಸಲಾಗುತ್ತೆ. ಸೊ ಈ ಒಂದು ಹಂತದಲ್ಲಿ 2017 ಈ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಬಟ್ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ರೀತಿಯಾಗಿ ಕ್ಲಿಯರೆನ್ಸ್ ಇಲ್ಲದೆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡುವಂತಿಲ್ಲ ಅನ್ನುವಂಥ ಕೋರ್ಟ್ನ ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು. ಅಂದರೆ ಇವಾಗ ಯಾವುದೇ ಒಂದು ಕ್ಲಿಯರೆನ್ಸ್ ಅಂತ ಬಂದಾಗ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅನ್ನುವಂಥದ್ದಿಲ್ಲ, ರೆಟ್ರೋಸ್ಪೆಕ್ಟಿವ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ರೆಟ್ರೋಸ್ಪೆಕ್ಟಿವ್ ಆಗಿ ಹೋಗಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ತೆಗೆದುಕೊಳ್ಳೋದು ಇಲ್ಲೀಗಲ್ ಅನ್ನುವಂಥದ್ದಾಗಿ ಇದೇ ವರ್ಷ ಅಂದರೆ 2024 ಮೇ 16 ಒಂದು ವರ್ಡಿಕ್ಟನ್ನು ಕೊಟ್ಟಿರುವಂಥದ್ದು. ಸೊ ನೀವು ಇಲ್ಲಿ ಗಮನ ಹರಿಸ್ಬೋದು, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಥವಾ ರೆಟ್ರೋಸ್ಪೆಕ್ಟಿವ್ನ ಮುಖಾಂತರ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸನ್ನು ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇದು ಆಲ್ರೆಡಿ ವರ್ಡಿಕ್ಟನ್ನು ಕೊಟ್ಟಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಇದರಿಂದ ಪ್ರಸ್ತುತವಾಗಿ ಸಾಕಷ್ಟು ಸರ್ಕಾರದ ಪ್ರಾಜೆಕ್ಟ್ ಮೇಲೆ ಇದು ಹಾರ್ಮನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿರುವಂತಹ ಒಂದು ಗ್ರೂಪ್ ಏನು ಹೇಳ್ತಾ ಇದೆ ಅಂತಂದರೆ, ಸರ್ಕಾರದ ಸಾಕಷ್ಟು ಪ್ರಾಜೆಕ್ಟ್ಗಳಿಂದ ಅಥವಾ ಸೆಂಟ್ರಲ್ ಪ್ರಾಜೆಕ್ಟ್ ವರ್ತ್ ಇಷ್ಟೆಲ್ಲ ಲಾಸ್ ಆಗ್ತಾ ಇದೆ ಅಂತ ನಾವು ನೋಡ್ಬೋದು. ಸ್ಟೇಟ್ ಲೆವೆಲಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ಗಳು, ಇದರಿಂದ ನಾವೇನು ಹೇಳ್ಬೋದು ಅಂದರೆ, ಆರ್ಥಿಕವಾಗಿ ಸಾಕಷ್ಟು ಲಾಸ್ ಆಗುತ್ತೆ. ಮೊದಲು ಈ ರೀತಿಯಾದಂತಹ ಡಿಸ್ಕಷನನ್ನು ಮಾಡಿದರೆ ಇದೊಂದು ಡಿವಾಸ್ಟಿಂಗ್ ಎಫೆಕ್ಟ್ ಇದೆ, ಸ್ಟಾಪ್ ಮಾಡಬೇಕು ಅಂತಲೂ ಸಹ ಕೋರ್ಟ್ ವರ್ಡಿಕ್ಟನ್ನು ಕೊಟ್ಟಿದೆ. ಇವಾಗ ಅದನ್ನೇ ಮತ್ತೆ ರಿವ್ಯೂ ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ, ರಿವ್ಯೂ ಮಾಡಬೇಕು ಅಂತ. ಬಿಕಾಸ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಇಲ್ಲಿ ಲಾಸ್ ಆಗ್ತಾ ಇದೆ. ಇಟ್ಸ್ ನಾಟ್ ಓನ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ವಾ. ಪಬ್ಲಿಕ್ ಇಂಟ್ರೆಸ್ಟ್ನ ಈಗ ಎಲ್ಲರೂ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಮುಖಾಂತರನೇ ಈ ಪ್ರಾಜೆಕ್ಟ್ಗಳಾಗಿರ್ತಾವಲ್ಲ, ಇವಾಗ ಪಬ್ಲಿಕ್ ಒಂದು ಟ್ರಸ್ಟು ಲಾಸ್ ಆಗುತ್ತೆ. ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕಲ್ಲ. ಬಟ್ ಅನದರ್ ಬಿಗ್ಗೆಸ್ಟ್ ಇಶ್ಯೂ ಅಂತಂದರೆ, ಈ ಒಂದು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಸಸ್ಟೈನೇಬಲ್ ಆಗಿ ಸುಸ್ಥಿರವಾದಂತಕ್ಕಂಥ ಬೆಳವಣಿಗೆಯನ್ನು ಕಾಣೋದು ಅತಿ ಮುಖ್ಯ. ಸೊ ಇವರ ಒಂದು ಕನ್ಸಿಡರೇಷನ್ ಇವಾಗ ಆಲ್ರೆಡಿ ಡೆಲ್ಲಿನಲ್ಲಿ ಆಗ್ತಾ ಇರುವಂಥ ಡೆಡ್ಲಿ ಸಿಚುವೇಶನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ರಿವ್ಯೂ ಪಿಟಿಷನ್ಸನ್ನು ಎತ್ತಿ ಹಿಡಿಯೋದು ಸರಿನಾ, ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಬಗ್ಗೆ ರೀಥಿಂಕ್ ಮಾಡೋದು ಸರಿನಾ, ಆಲ್ರೆಡಿ ಕೋರ್ಟ್ ಡಿಕ್ಲರೇಷನನ್ನು ಕೊಟ್ಟಿದೆ. ಸೊ ಇವಾಗ ನಾವು ಕನ್ಸಿಡರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟನ್ನು ಕನ್ಸಿಡರ್ ಮಾಡ್ಬೋದಾ, ಅಥವಾ ಎನ್ವಿರಾನ್ಮೆಂಟ್ ಅಂತ ಬಂದಾಗ ಎನ್ವಿರಾನ್ಮೆಂಟ್ನ ಒಂದು ಬೆಳವಣಿಗೆಯಿಂದ ನಾವು ಡೆವಲಪ್ಮೆಂಟನ್ನು ಸಹ ಕನ್ಸಿಡರ್ ಮಾಡ್ತೀವಿ. ಈ ಒಂದು ರೆಟ್ರೋಸ್ಪೆಕ್ಟಿವ್ ಕ್ಲಿಯರೆನ್ಸಸ್ ಅನ್ನೋವಂಥದ್ದು ಏನಿದೆಯಲ್ಲ, ಇದು ನಮ್ಮ ಒಂದು ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿದೆ. ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟನ್ನು ವಿರುದ್ಧವಾಗಿ ಇದು ಹೇಳುತ್ತೆ. ಸುಸ್ಥಿರವಾದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇದು ವಿರುದ್ಧತೆಯನ್ನು ತೋರಿಸುತ್ತೆ, ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ಗೆ ಇದು ವಿರುದ್ಧತೆಯನ್ನು ತೋರಿಸುತ್ತೆ. ಸೊ ಇದೊಂದು ಎವಿಲ್ ಆ್ಯಕ್ಟ್ ಅಂತಲೇ ಇವರು ಜಸ್ಟಿಫಿಕೇಷನ್ಸನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫಾಲ್ಸ್ ನೆರೇಟಿವ್ಗೆ ಸಂಬಂಧಪಟ್ಟಂಥ ಡಿಸ್ಕಷನ್ ಇವಾಗ ನಡೀತಾ ಇದೆ. 2017 ಮತ್ತು 2021 ಸರ್ಕಾರ ಕೊಟ್ಟಿರುವಂಥ ಒಂದು ಆಫೀಸ್ ಆಫ್ ಮೆಮೊರಾಂಡಮ್ ಆಗಿರ್ಬೋದು, ನೋಟಿಫಿಕೇಷನ್ ಮುಖಾಂತರ ಈ ಒಂದು ಡಿ ಫ್ಯಾಕ್ಟೋ ಕ್ಲಿಯರೆನ್ಸನ್ನು ಅಲೋ ಮಾಡ್ತಾ ಇರುವಂಥದ್ದಾಗಿ ಕಾಣ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ 2024 ಸುಪ್ರೀಂ ಕೋರ್ಟು ತಡೆ ಹಿಡಿದಿರ್ತಕ್ಕಂಥ ಒಂದು ಇಶ್ಯೂವನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ,
ಪರ್ಟಿಕ್ಯುಲರ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಪ್ರಿನ್ಸಿಪಲ್ಸ್ಗಳಂತ ಬಂದಾಗ ನಾವು ಯಾಕೆ ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ ಅಂತ ನೋಡ್ತೇವೆ, ಪ್ರಿಕಾಷನರಿ ಕನ್ಸಿಡ್ರೇಷನನ್ನು ಯಾಕೆ ಮಾಡ್ತೇವೆ, ಪರ್ಟಿಕ್ಯುಲರ್ಲಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಸ್ಸನ್ನು ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗೆ ಮಾಡಬೇಕು ಅಂತಂದರೆ ಇದೊಂದು ಪ್ರಿಕಾಷನರಿ ಪ್ರಿನ್ಸಿಪಲ್ ಅನ್ನುವಂಥದ್ದಾಗಿ ಹೇಳ್ಬೋದು. ಈವನ್ ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ನ ಆಸ್ಪೆಕ್ಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ಅಲ್ವಾ. ನಮ್ಮೊಂದಿಗೆ ಮುಂದಿನ ಪೀಳಿಗೆಗೂ ಸಹ ಇವತ್ತು ನಮ್ಮ ಒಂದು ಎನ್ವಿರಾನ್ಮೆಂಟ್ ಸರಿಯಾಗಿರಬೇಕು. ಹಾಗಾಗಿ ನಾವು ಒಂದು ಎನ್ವಿರಾನ್ಮೆಂಟನ್ನು ಸಂರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿಯೂ ಸಹ ಗಮನ ಹರಿಸ್ಬೋದು. ಇವಾಗ ನೋಡಿ, ಪೊಲ್ಯೂಟರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಈಗ ಕಾರ್ಖಾನೆಗಳು ಬಿಡುತ್ತೆ. ಸೊ ಯಾವುದೋ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡಿದಾಗ ವೈಲೇಷನ್ ಆಗುತ್ತಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪೆನ್ಸೇಷನ್ ಸಹ ಕೊಡುವಂಥದ್ದು, ಇವೆಲ್ಲನೂ ಸಹ ಎನ್ವಿರಾನ್ಮೆಂಟಲ್ ಪ್ರಿನ್ಸಿಪಲ್ಸ್ ನಡಿಯಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಯಾಕೆ ಒಂದು ಪ್ರಿಕಾಷನರಿ ಮೇಜರ್ಸನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟು. ಸೊ ಇವಾಗ ನೋಡಿ ಕ್ಲಾರಿಫಿಕೇಷನ್ ಇಲ್ಲ. ಇವಾಗ ನೋಡಿ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಪೋಸ್ಟ್ ಫ್ಯಾಕ್ಟೋ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ವರ್ಡಿಕ್ಟನ್ನು ಕೊಟ್ಟಿದ್ದಾರೆ. ಇದನ್ನು ಕೈ ತೆಗೆದುಕೊಳ್ಳೋದು ಮತ್ತು ಇದನ್ನು ನಾವು ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಎಕನಾಮಿಕಲಿ ಲಾಸ್ ಆಗುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಅನ್ನುವಂಥ ಕ್ವಶನ್ ಮಾರ್ಕ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇನ್ನೂ ಸರಿಯಾಗಿ ಒಂದು ಸೊಲ್ಯೂಷನ್ ಸಿಕ್ಕಿಲ್ಲ. ಅಂದರೆ ಇವಾಗ ಮತ್ತೆ ಅದ್ರ ಬಗ್ಗೆ ರೀಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ನೋಡಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ, ಹಾಗೂ ಎಕನಾಮಿಕ್ ಡೆವಲಪ್ಮೆಂಟ್ನ ಆಸ್ಪೆಕ್ಟ್ನ ಆಧಾರದ ಮೇಲೂ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಅನ್ನುವಂಥ ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ನಾವಿಲ್ಲಿ ಕವರ್ ಮಾಡಬೇಕಾಗತ್ತೆ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ, ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಒಂದು ಒಪಿನಿಯನ್ ಯಾವ ರೀತಿಯಾಗಿದೆ, ಸರ್ಕಾರ ಒಂದು ನೋಟಿಫಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಕನ್ಸಿಡರೇಷನನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ತೆಗೆದುಕೊಳ್ಬೇಕಾ ಬೇಡ ಅನ್ನುವಂಥ ಚರ್ಚೆ ಇನ್ನೂ ಮುಂದುವರಿಯುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಇಶ್ಯೂನ ನಾವು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಆಸ್ಪೆಕ್ಟಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನ್ಸ್ಗಳನ್ನು ಕವರ್ ಮಾಡಬಹುದಾಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಸೆಂಟರ್ ಬ್ರಿಂಗ್ಸ್ ಇನ್ ನ್ಯೂ ನಾರ್ಮ್ಸ್ ಫಾರ್ ಕವರಿಂಗ್ ಕ್ರಾಪ್ ಲಾಸ್. ಈ ಒಂದು ಇಶ್ಯೂನ ನಾವು GS ಪೇಪರ್ 3 ನಡಿನಲ್ಲಿ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗಿರಬಹುದು, ಅಥವಾ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಹೇಗೆ ಒಂದು ಕ್ರಾಪ್ ಲಾಸ್ ಆಗ್ತಾ ಇದೆ, ಸರ್ಕಾರ ಏನು ಸ್ಟೆಪ್ಪನ್ನು ತಗೊಳ್ತಾ ಇದೆ ಅಥವಾ ಯಾವ ರೀತಿಯಂಥ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದೆ. ನೀವು ಇಲ್ಲಿ ಕಾಣ್ಬೋದು, ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಟ್ಯೂಸ್ಡೇ ರಿಕಗ್ನೈಸೇಷನ್ ಮಾಡಿರೋ ಪ್ರಕಾರ ಒಂದು ಕ್ರಾಪ್ ಲಾಸ್ ಏನಾಗುತ್ತಲ್ಲ, ಆ್ಯನಿಮಲ್ ಅಟ್ಯಾಕ್ನಿಂದ ಆಗಿರುವಂಥ ಒಂದು ಕ್ರಾಪ್ ಲಾಸ್ ಆಗಿರ್ಬೋದು, ಪ್ಯಾಡಿ ಇನಂಡೇಷನ್ ಅಂತ ಕರಿತೀವಿ, ಪ್ರವಾಹಗಳಿಂದ ಏನಾದರೂ ಪ್ಯಾಡಿ ಲಾಸ್ ಆಗಿದ್ದರೆ ಅವುಗಳನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಡಿನಲ್ಲಿ ಕನ್ಸಿಡರ್ ಮಾಡಬಹುದು ಅಂತ. ಪರ್ಟಿಕ್ಯುಲರ್ಲಿ ಒಂದು ಕಂಪೆನ್ಸೇಷನನ್ನು ಕೊಡಬೇಕು ಅಂತ ಸರ್ಕಾರ ಮುಂದಾಗಿದೆ. ಸಂಘಟನೆಗಳ ಒಂದು ಬೇಡಿಕೆಯನ್ನು ಈಡೇರಿಸುವುದರಲ್ಲಿ ಸರ್ಕಾರ ಮುಂದಾಗಿದೆ ಅಂತ ನಾವು ನೋಡ್ಬೋದು. ಎರಡೂ ಟೈಪ್ ಆಫ್ ಕ್ರಾಪ್ ಲಾಸ್ಗೆ ಇವರು ಕಂಪೆನ್ಸೇಷನನ್ನು ಕೊಡಬೇಕು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಡಿನಲ್ಲಿ ಅನ್ನುವಂಥದ್ದಾಗಿ ನೋಡ್ಬೋದು. ಕ್ರಾಪ್ ಲಾಸ್ ಏನಾಗಿರುತ್ತಲ್ಲ, ವೈಲ್ಡ್ ಲೈಫ್ ಅನಿಮಲ್ಗಳ ಒಂದು ಅಟ್ಯಾಕ್ನಿಂದ ಆಗಿರುವಂಥದ್ದನ್ನು ಒಂದು ಕೆಟಗರೈಸೇಷನನ್ನು ಮಾಡ್ತಾ ಇದ್ದಾರೆ. ಲೋಕಲೈಸ್ಡ್ ರಿಸ್ಕ್ ಕೆಟಗರಿನಲ್ಲಿ ಇದನ್ನು ಹಾಕ್ತಾ ಇದ್ದಾರೆ ಅಂತಲೇ ನಾವು ನೋಡ್ಬೋದು. ಸೆಂಟ್ರಲ್ನ ಒಂದು ನೋಟಿಫಿಕೇಷನ್ಸನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಯಾವ್ಯಾವ ವೈಲ್ಡ್ ಆ್ಯನಿಮಲ್ಸ್ಗಳು ಇವತ್ತು ಡ್ಯಾಮೇಜ್ ಮಾಡಲಿಕ್ಕೆ ರೆಸ್ಪಾನ್ಸಿಬಲ್ ಇದ್ದಾವೆ ಅನ್ನುವಂಥದ್ದನ್ನು ಸಹ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಯಾವ ಡಿಸ್ಟ್ರಿಕ್ಸಲ್ಲಿ ಹೆಚ್ಚು ಆಗ್ತಾ ಇದೆ, ವಲ್ನರಬಲ್ ಡಿಸ್ಟ್ರಿಕ್ಸ್ಗಳನ್ನು ಸಹ ಐಡೆಂಟಿಫೈ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗಾದರೂ ಕ್ರಾಪ್ ಲಾಸ್ ಆದರೆ ಫಾರ್ಮರ್ಸ್ಗಳು ವಿದಿನ್ 72 ಅವರ್ಸ್ನಲ್ಲಿ ಒಂದು ರಿಪೋರ್ಟನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದರಿಂದ ಅವರು ಕ್ರಾಪ್ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದು ಆ್ಯಪಲ್ಲಿ ಅವರು ಅಪ್ಲೋಡನ್ನು ಮಾಡಬೇಕು, ಫೋಟೋಗ್ರಾಫನ್ನು ಜಿಯೋ ಟ್ಯಾಗ್ ಮಾಡೋದ್ರ ಮುಖಾಂತರ ಅಪ್ಲೋಡ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನ್ಯೂ ನಾರ್ಮ್ಸ್ಗಳೇನಿದೆಯಲ್ಲ 2026 ಖಾರಿಫ್ ಸೀಸನ್ನಿಂದ ಬರುತ್ತೆ ಜಾರಿಗೆ ಅನ್ನುವಂಥದ್ದಾಗಿ ಕಾಣ್ಬೋದು. ನೀವಿಲ್ಲಿ ನೋಡಿ, ಹ್ಯೂಮನ್ ಹಾಗೂ ಎನಿಮಲ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗ್ತಕ್ಕಂತಹ ಬೇರೆ ಬೇರೆ ಸ್ಟೇಟ್ಸ್ಗಳಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನು ಸಹ ನಾವು ಸಿಗ್ನಿಫಿಕೆಂಟ್ಲಿ ಇಲ್ಲಿ ಕಾಣ್ಬೋದು. ಕೇರಳ ಇದೆ, ಕರ್ನಾಟಕ ಇದೆ, ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್, ಈ ರೀತಿಯಂಥ ಸ್ಟೇಟ್ಸ್ಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದರೊಂದಿಗೆ ನಮಗೆ ಬೇಕಾಗಿರುವಂತಹ ಬಹುಮುಖ್ಯವಾದಂಥ ಅನದರ್ ಇನ್ಫಾರ್ಮೇಷನ್ ಅಂತಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಸೊ ಇವಾಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು 9 ಇಯರ್ಸ್ ಆಗಿದೆ. ಇಲ್ಲಿ ನಾವು ಗಮನ ಹರಿಸ್ಬೋದು. ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಈ ಒಂದು ಸ್ಕೀಮ್ ನಡಿನಲ್ಲಿ ಕಂಪಲ್ಸರಿ ಕ್ರಾಪ್ ಲಾಸಸ್ಗೆ ಸಂಬಂಧಪಟ್ಟಂತೆ ಒಂದು ಅನ್ಪ್ರೆಡಿಕ್ಟಬಲ್ ನ್ಯಾಚುರಲ್ ಹಜಾರ್ಡಸ್ ಇದೆಯಲ್ಲ, ಇದನ್ನು ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಮತ್ತು ಫಾರ್ಮರ್ಸ್ಗೆ ಬೇಕಾಗುವಂಥ ಒಂದು ಸ್ಟೇಬಲ್ ಇನ್ಕಮನ್ನು ಪ್ರೊವೈಡ್ ಮಾಡೋದು ಜೊತೆಗೆ ಇನೋವೇಟಿವ್ ಪ್ರಾಕ್ಟೀಸಸನ್ನು ಅವ್ರು ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಇನ್ಶೂರೆನ್ಸ್ ಯೋಜನೆಯನ್ನೇ ಜಾರಿಗೆ ತಂದಾರೆ ಅಂತ ಹೇಳ್ಬೋದು. ಸೊ ನ್ಯಾಚುರಲ್ ಕೆಲಾಮಿಟಿಗೆ ಸಂಬಂಧಪಟ್ಟಂಥ ಈ ಒಂದು ಯೋಜನೆಯಾಗಿದೆ. ಈ ಒಂದು ಯೋಜನೆ ಆಬ್ಜೆಕ್ಟಿವನ್ನು ನಾವು ನೋಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿದ್ದೆ ಆದರೆ ಡ್ರಾಟ್ಗೆ ಸಂಬಂಧಿಸಿದಂತೆ ಅಥವಾ ಫ್ಲಡ್, ಸೈಕ್ಲೋನ್ಸ್, ಸೊ ಈ ರೀತಿಯಾದಂಥ ಇಶ್ಯೂಸ್ಗೆ ಸಂಬಂಧಿಸಿದಂತೆ ಅನ್ಸೀಸನಲ್ ರೇನ್ ರಿಲೇಟೆಡ್ ಇರುವಂತೆ ಏನಾದರೂ ಇದ್ದರೆ ಅಥವಾ ಪೆಸ್ಟ್ ರಿಲೇಟೆಡ್ ಇರುವಂಥ ಇಶ್ಯೂ, ಡಿಸೀಸಸ್ಗೆ ಸಂಬಂಧಪಟ್ಟಂತೆ ಇವುಗಳನ್ನೆಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮೇಜರ್ ಆಬ್ಜೆಕ್ಟಿವನ್ನು ಸಹ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಲಾಸ್ ಬಂದಿರುವಂಥ ಸಂದರ್ಭದಲ್ಲಿ, ಡ್ಯಾಮೇಜ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ಒಂದು ಕಂಪೆನ್ಸೇಷನ್ ಆಗಿ ಈ ಒಂದು ಯೋಜನೆಯ ಅಡಿನಲ್ಲಿ
ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಫಾರ್ಮರ್ಸ್ಗಳ ಒಂದು ಇನ್ಕಮ್ಮು ಸ್ಟೆಬಿಲೈಸ್ ಆಗುತ್ತೆ. ಇವೆಲ್ಲನೂ ಸಹ ಆಬ್ಜೆಕ್ಟಿವ್ ಈ ಒಂದು ಯೋಜನೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನೋಡಿ ಈ ಒಂದು ಪ್ರೋಗ್ರೆಸ್ಸನ್ನು ನೋಡುವಂಥದ್ದಾದರೆ ಬಜೆಟನ್ನು ಯಾವ ರೀತಿಯಾಗಿ ಅಲೋಕೇಶನ್ ಮಾಡ್ತಾ ಬರ್ತಾ ಇದ್ದಾರೆ, ಇದರ ಆಧಾರದ ಮೇಲೆ ಮೊದಲಿಗಿನಕಿಂತಲೂ ಇವಾಗ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಹೆಚ್ಚು ಜನ ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಟೆಕ್ನಾಲಜಿಯನ್ನು ಸಹ ಯೂಸ್ ಮಾಡ್ಕೊತಾ ಇದ್ದಾರೆ. ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಸ್ಯಾಟಲೈಟ್ನಿಂದ ಇಮೇಜ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಇವುಗಳನ್ನೆಲ್ಲ ನೋಡೋದ್ರ ಮುಖಾಂತರ ಇದರಿಂದ ಹೆಚ್ಚು ನಾವು ಕ್ರಾಪ್ ಲಾಸ್ ಏನಿದೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಯಾರಿಗೆ ಇವತ್ತು ತೊಂದರೆ ಆಗಿದೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಇದರಿಂದ ಯೋಜನೆಯ ಒಂದು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿನೂ ಸಹ ಎನ್ಹಾನ್ಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಹೇಗೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಸಹ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಇದು PIB ಇಂದ ಬಂದಿರತಕ್ಕಂಥ ಇನ್ಫಾರ್ಮೇಷನ್. ಸೊ ಇಲ್ಲಿ ಒಂದು ಕೀ ಬೆನಿಫಿಟ್ ಏನಿದೆ ಅಂತಂದರೆ ಅಫೋರ್ಡೆಬಲ್ ಪ್ರೀಮಿಯಮನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಪ್ರೀಮಿಯಮ್ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅಂದರೆ ಖಾರಿಫ್ ಫುಡ್ ಇರತಕ್ಕಂಥ ಸಂದರ್ಭದಲ್ಲಿ 2% ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಖಾರಿಫ್ ಫುಡ್ ಆಗಿರ್ಬೋದು ಮತ್ತು ಆಯಿಲ್ ಸೀಡ್ಸ್ಗೆ ಸಂಬಂಧಪಟ್ಟಂಥ ಕ್ರಾಪ್ಗಳು ಹಾಗೂ ರಾಬಿ ಫುಡ್ಗೆ ಸಂಬಂಧಪಟ್ಟಂತೆ ಆಯಿಲ್ ಸೀಡ್ ಕ್ರಾಪ್ಗೆ ಸಂಬಂಧಪಟ್ಟಂತೆ ನೋಡಿದಾಗ 1.5 ಇದೆ. ಓಕೆ, ಅಗೇನ್ ಇವಾಗ ಕಮರ್ಷಿಯಲ್ ಕ್ರಾಪ್ ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ ರಿಲೇಟೆಡ್ ಇರುವಂತೆ 5% ಇರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹ ಒಂದು ಆಸ್ಪೆಕ್ಟನ್ನು ನಾವು ನೋಡೋದಾದರೆ ಹೇಗೆ ಈ ಒಂದು ಕಂಪೆನ್ಸೇಷನ್ ಕವರೇಜ್ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಪ್ರೀಮಿಯಮನ್ನು ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ, ಟೈಮ್ಲಿ ಕಂಪೆನ್ಸೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಟೆಕ್ನಾಲಜಿಯನ್ನು ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಒಂದು ಕ್ರಾಪ್ ಲಾಸ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಇದರಿಂದ ಒಂದು ಫಾರ್ಮರ್ಗೆ ಬೇಕಾಗುವಂಥ ಅಸಿಸ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಈ ಒಂದು ಯೋಜನೆ ನಮಗೆ ಬಹುಮುಖ್ಯವಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಆಬ್ಜೆಕ್ಟಿವ್ಸನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕವರ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಓವರ್ 100 ಇಂಡಿಯನ್ ಯೂನಿವರ್ಸಿಟೀಸ್ ಮೇಕ್ ಇಟ್ ಟು QS ಸಸ್ಟೈನಬಿಲಿಟಿ ರ್ಯಾಂಕಿಂಗ್ಸ್ ಅಂತ ಕಾಣ್ತಾ ಇದ್ದೀವಿ. ಈ ಒಂದು ಇಶ್ಯೂನ GS ಪೇಪರ್ 2 ನಡಿಯಲ್ಲಿ ಎಜುಕೇಷನ್ ಆಸ್ಪೆಕ್ಟಲ್ಲಿ ಕನ್ಸಿಡರ್ ಮಾಡ್ಬೋದು. ಇದು ಗ್ಲೋಬಲ್ ಲೆವೆಲಲ್ಲಿ ಕೊಡ್ತಾ ಇರುವಂಥ ಒಂದು ಬೆಸ್ಟ್ ರ್ಯಾಂಕಿಂಗ್ ಅಂತಲೇ ಹೇಳ್ಬೋದು. ಭಾರತದ ಒಂದು ಯೂನಿವರ್ಸಿಟೀಸ್ಗಳ ಒಂದು ಸ್ಥಿತಿಗತಿ ಗ್ಲೋಬಲ್ ಲೆವೆಲಲ್ಲಿ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ US ಬೇಸ್ಡ್ QS. ಸೊ QS ಅಂದರೆ ಕ್ವಾಕ್ವೆರಲಿ ಸೈಮೌಂಡ್ ಅಂತ. ಇವರು ವರ್ಲ್ಡ್ ಲೆವೆಲಲ್ಲಿ ಒಂದು ಯೂನಿವರ್ಸಿಟಿ ರ್ಯಾಂಕಿಂಗನ್ನು, ಸಸ್ಟೈನಬಿಲಿಟಿ ರ್ಯಾಂಕಿಂಗನ್ನು 2026 ರ್ಯಾಂಕಿಂಗನ್ನು ರಿಲೀಸ್ ಮಾಡಿದ್ದಾರೆ. ಭಾರತದ ಒಂದು ಸ್ಥಿತಿಗತಿಗಳನ್ನು ನೋಡೋದಾದರೆ 103 ಯೂನಿವರ್ಸಿಟೀಸ್ಗಳು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಟಾಪ್ ರ್ಯಾಂಕಿಂಗ್ ನಡಿಯಲ್ಲಿ 103 ಯೂನಿವರ್ಸಿಟೀಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನಂಬರ್ ಆಫ್ ಯುನಿವರ್ಸಿಟೀಸ್ಗಳ ಒಂದು ರ್ಯಾಂಕಿಂಗ್ ಅಂತ ಬಂದಾಗ 4th ಹೈಯೆಸ್ಟ್ ಅಂತಲೇ ಅನಿಸ್ಕೊಳ್ಳುತ್ತೆ. ಸೊ ಟೋಟಲ್ ಅಂದರೆ ಒಟ್ಟಾರೆಯಾಗಿ ಯೂನಿವರ್ಸಿಟೀಸ್ಗಳ ಒಂದು ನೇಮಲ್ಲಿ ನಾವು ನೋಡ್ತಾ ಇದ್ದೀವರ ಅದರ ಒಂದು ಲಿಸ್ಟಲ್ಲಿ ಹೈಯೆಸ್ಟ್ ಇರುವಂಥದ್ರಲ್ಲಿ ಯುನೈಟೆಡ್ ಸ್ಟೇಟ್ಸ್, ಚೈನಾ ಹಾಗೂ ಯುನೈಟೆಡ್ ಕಿಂಗ್ಡಮ್ ಆದಮೇಲೆ ಒಂದು 4th ಪೊಸಿಷನ್ನ ಭಾರತ ಅನಿಸ್ಕೊಳ್ಳುತ್ತೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಜನರಲಿ ಈ ಒಂದು ರ್ಯಾಂಕಿಂಗನ್ನು ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಹೋಲಿಸ್ಟಿಕ್ ಆಗಿ ಒಂದು ಕವರೇಜ್, ಅಂದರೆ ಇವಾಗ ಎನ್ವಿರಾನ್ಮೆಂಟಲ್ಲಿ ಹೇಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇನ್ಸ್ಟಿಟ್ಯೂಷನ್ಸ್ ತೋರಿಸ್ತಾ ಇದೆ, ಸೋಷಿಯಲ್ ಸಸ್ಟೈನಬಿಲಿಟಿಯನ್ನು ಯಾವ ರೀತಿಯಾಗಿ ತೋರಿಸ್ತಾ ಇದೆ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಂತ ನಾವಿಲ್ಲಿ ನೋಡ್ತಾ ಇದ್ವಿ. ಅಂದರೆ ಗವರ್ನೆನ್ಸ್ ಆಸ್ಪೆಕ್ಟು, ಸೋಷಿಯಲ್ಲು, ಎನ್ವಿರಾನ್ಮೆಂಟ್, ಗವರ್ನೆನ್ಸ್ ಈ ಒಂದು ಆಧಾರದ ಮೇಲೆ ಇಂಡಿಕೇಟನ್ನು ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ರಿಸರ್ಚ್ಗಳನ್ನು ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಎಜುಕೇಷನ್ ಆಸ್ಪೆಕ್ಟಲ್ಲಿ ಈಕ್ವಾಲಿಟಿ ಅಂದರೆ ಸೋಷಿಯಲ್ ಆಸ್ಪೆಕ್ಟ್ಸ್ ಇವೆಲ್ಲನೂ ಸಹ ಹೇಗೆ ಕನ್ಸಿಡರೇಷನನ್ನು ಮಾಡ್ತಾ ಇದ್ದಾರೆ, ಹೆಲ್ತ್, ವೆಲ್ ಬೀಯಿಂಗ್, ಎಂಪ್ಲಾಯಬಿಲಿಟಿ ಇವುಗಳನ್ನೆಲ್ಲ ನೋಡೋದ್ರ ಮುಖಾಂತರ ರ್ಯಾಂಕಿಂಗನ್ನು ಕೊಡಲಿಕ್ಕೆ 2023ರಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಈ ಒಂದು ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಟಾಪ್ 15ನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಂದರೆ UK, ಕೆನಡಾ, ಸ್ವೀಡನ್ ಆ್ಯಂಡ್ US ಡಾಮಿನೇಟ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಅಂತಂದರೆ ಸ್ವೀಡನ್ ಬೇಸ್ಡ್ ಆಗಿರುವಂತಹ ಲುಂಡ್ ಯೂನಿವರ್ಸಿಟಿ ಅಂತಲೇ ನಾವು ಗಮನಿಸ್ತೀವಿ. ಭಾರತದಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸ್ಟ್ರಾಂಗೆಸ್ಟ್ ಯೂನಿವರ್ಸಿಟೀಸ್ ಅಂತಂದರೆ IIT ದಿಲ್ಲಿ ಅಂತ ಗಮನ ಹರಿಸ್ಬೋದು. ಎಂಪ್ಲಾಯಬಿಲಿಟಿ ಮತ್ತು ಔಟ್ಕಮ್ನ ಆಧಾರದ ಮೇಲೆ 93rd ರ್ಯಾಂಕನ್ನು ಹೊಂದಿದೆ. IIT ಖರಗ್ಪುರ್ ಅಂತ ನೋಡ್ತೇವೆ 96th ರ್ಯಾಂಕನ್ನು ಇದು ಹೊಂದಿದೆ ಎಂಪ್ಲಾಯಬಿಲಿಟಿ ಮತ್ತು ಔಟ್ಕಮ್ನ ಆಧಾರದ ಮೇಲೆ. ಡೆಲ್ಲಿ ಯೂನಿವರ್ಸಿಟಿನೂ ಸಹ 94th ನಾಲೆಜ್ ಎಕ್ಸ್ಚೇಂಜ್ನ ಆಧಾರದ ಮೇಲೆ ರ್ಯಾಂಕಿಂಗನ್ನು ಹೊಂದಿದ್ದೇವೆ ಅಂತ ನೋಡ್ಬೋದು. ಒಟ್ಟಾರೆಯಾಗಿ ಭಾರತದಿಂದ 103 ಯೂನಿವರ್ಸಿಟೀಸ್ಗಳು 4th ಹೈಯೆಸ್ಟ್ ನಂಬರನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಅಂತ ಅನಿಸ್ಕೊಳ್ಳುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟು. ಸೊ ಇಲ್ಲಿ ಹೇಗೆ ಒಂದು ಸ್ಟೇಟ್ಸ್ಗಳು ಪರ್ಟಿಕ್ಯುಲರ್ಲಿ ಒಂದು ಪರ್ಫಾರ್ಮೆನ್ಸನ್ನು ಮಾಡಿದೆ, ಯಾವ್ಯಾವ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ಬರ್ತಾ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಈ ರೀತಿಯಾದಂತಹ ಫ್ಯಾಕ್ಟ್ಸ್ಗಳ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ, ಅಥವಾ ಮೇನ್ಸಲ್ಲಿ ಯೂನಿವರ್ಸಿಟಿಯ ಒಂದು ಗವರ್ನೆನ್ಸ್ ಆಗಿರ್ಬೋದು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಔಟ್ಕಮನ್ನು ನೀವು ಹೇಳಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಫ್ಯಾಕ್ಟ್ಸ್ಗಳನ್ನು ಸಹ ಯೂಸ್ ಮಾಡ್ಕೋಬಹುದಾಗಿದೆ. ಮುಂದಿನ ಆರ್ಟಿಕಲಲ್ಲಿ ಎಕ್ಸೆಸಿವ್ ಡಿಪೆಂಡೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಿರ್ಬೋದು ಈ ಒಂದು ಎಕ್ಸೆಸಿವ್ ಡಿಪೆಂಡೆನ್ಸ್, ಯಾವುದ್ರ ಮೇಲೆ ನಾವು ಡಿಪೆಂಡೆನ್ಸನ್ನು ಆಗಿದ್ದೀವಿ. ಇಲ್ಲಿ GS ಪೇಪರ್ 2 ನಡಿಯಲ್ಲಿ ಭಾರತದ ಒಂದು ವ್ಯಾಪಾರ ಸಂಬಂಧ ಯಾವ ರೀತಿಯಾಗಿದೆ, ಟ್ರೇಡ್ ಪಾಲಿಸಿ ಆಸ್ಪೆಕ್ಟ್ ಅಂತ ಬಂದಾಗ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಅನ್ಸರ್ಟನಿಟಿ ಮೇಲೆ ಭಾರತ ಇವತ್ತು ರಿಯಾಕ್ಷನನ್ನು ತೋರಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಾವು ಆಥರ್ ಅವರು ಹೇಳೋ ಪ್ರಕಾರ
ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿದ್ದೇ ಆದರೆ ಇವ್ರು ಹೇಳ್ತಾ ಇದ್ದಾರೆ ಸ್ಟ್ರಕ್ಚರಲ್ ಶಿಫ್ಟ್ ತುಂಬ ಇಂಪಾರ್ಟೆಂಟು. ಭಾರತದ ಒಂದು ವ್ಯಾಪಾರದ ಸ್ಥಿತಿಗತಿ ಅಂತ ಬಂದಾಗ, ಅದರಲ್ಲೂ ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಸ್ಟ್ರಕ್ಚರಲ್ ಶಿಫ್ಟ್ ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ವೈ? ಬಿಕಾಸ್ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಭಾರತ ಮತ್ತು US ಸಂಬಂಧಿಸಿದಂಥ ಒಂದು ಟ್ರೇಡ್ ರಿಲೇಷನ್ ನಿಮಗೆಲ್ಲ ಗೊತ್ತಿದೆ. ಅವರು ನಮ್ಮ ಮೇಲೆ 50% ಟಾರಿಫನ್ನು ಹಾಕಿದ್ದಾರೆ. ಸೊ ಈ ಒಂದು 50% ಟಾರಿಫ್ ಹಾಕಿರುವಂಥದ್ದು ಆಗಸ್ಟ್ 2024 ಸ್ಟಾರ್ಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಸರ್ಟನ್ ಗೂಡ್ಸ್ ಮೇಲೆ ಇವರು ಇಂಪೋಸ್ ಮಾಡಿದ್ದಾರೆ. US ಇದಕ್ಕೆ ಇಂಪೋಸ್ ಮಾಡಲಿಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ. ಬಿಕಾಸ್ ನಾವು ರಷ್ಯನೊಂದಿಗೆ ಒಂದು ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಸೊ ಇದನ್ನು ಕಡಿಮೆ ಮಾಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ನಮ್ಮ ಮೇಲೆ ಒಂದು ಟಾರಿಫನ್ನು ಇಂಪೋಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, US ಅಂತ ಬಂದಾಗ ಭಾರತ ಇವತ್ತು US ರಾಷ್ಟ್ರಕ್ಕೆ ಸಾಕಷ್ಟು ಎಕ್ಸ್ಪೋರ್ಟನ್ನು ಮಾಡಿರೋದಾಗಿ ನಾವು ನೋಡ್ತಾ ಇದ್ವಿ. ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂತಲೇ ಅನ್ಸ್ಕೊಳ್ಳುತ್ತೆ US ಸಿನ್ಸ್ ಫ್ರಮ್ 2018 ಆ್ಯಂಡ್ 19 ಈ ಒಂದು ಸಂದರ್ಭದಿಂದ ಅಂತ ನಾವು ಗಮನಿಸ್ಬೋದು. ಸೊ ಇಲ್ಲಿರುವಂಥ ಒಂದು ಕಾಂಟೆಕ್ಸ್ಟ್ ನಾವು ನೋಡೋದಾದರೆ ಇವಾಗ ಅವರು ಹಾಕಿರುವಂಥ ಒಂದು ಟಾರಿಫ್ನಿಂದಾಗಿ ನಮ್ಮ ಒಂದು ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ ಅಂತ ಗಮನಿಸ್ಬೋದು. ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಇಂದ ಅಕ್ಟೋಬರ್ ಮಂತಲ್ಲಿ ನೋಡೋದಾದರೆ $41.68 ಬಿಲಿಯನ್ ಇದೆ. ಹಾಗೂ ಸೆಪ್ಟೆಂಬರಿಂದ ಕಂಪೇರ್ ಮಾಡಿದರೆ $32.15 ಬಿಲಿಯನ್ ಇರೋದನ್ನು ನೋಡ್ತಾ ಇದ್ವಿ. ಡಾಲರ್ ರೂಪದಲ್ಲಿ ಇದು ಕಂಡು ಬರುತ್ತೆ. ಸೊ ಈ ಒಂದು ಟ್ರೇಡ್ ಡೆಫಿಸಿಟ್ ಆಗಲಿಕ್ಕೆ ಬಹುಮುಖ್ಯವಾದಂತಹ ಒಂದು ಕಾರಣ ನಾವಿದು ಆಲ್ರೆಡಿ ನೋಡಿರೋ ಪ್ರಕಾರ 50% ಲೇವಿಯನ್ನು ಮಾಡಿದ್ದಾರೆ ಅಂತ. ಸೊ ಇದರಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಸಹ ಆಲ್ಮೋಸ್ಟ್ ರಿಡಕ್ಷನ್ ಆಗ್ತಾ ಬರ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಇದಕ್ಕೆ ಸಾಕಷ್ಟು ಕಾರಣಗಳನ್ನು ಇವರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾವು ಎಸೆನ್ಷಿಯಲ್ ಮಟೀರಿಯಲ್ಸ್ ಆಗಿರ್ತಕ್ಕಂತಹ ಅಂದರೆ ಪರ್ಟಿಕ್ಯುಲರ್ಲಿ ಕೇವಲ ನಾವು ಇಂಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ರಿಸೋರ್ಸಸ್ಗಳನ್ನು ಅಷ್ಟೇ ಮಾಡೋದಲ್ಲ, ಇಲ್ಲಿ ಗೋಲ್ಡ್ ಇಂಪೋರ್ಟ್ಸ್ ಮಾಡೋದು ಟ್ರಿಪಲ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. 5 ಫೋಲ್ಡ್ ಇನ್ಕ್ರೀಸ್ ಆಗಿದೆ ಸಿಲ್ವರ್ನ ಒಂದು ಇಂಪೋರ್ಟ್ ಆಗ್ತಕ್ಕಂಥ ಕಂಟೆಕ್ಸ್ಟ್ಗಳು. ಸೊ ಇದರಿಂದನೂ ಸಹ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಎನ್ಹಾನ್ಸ್ ಆಗುತ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಬೇರೆ ಬೇರೆ ಒಂದು ಸೆಕ್ಟರ್ಸ್ ನಡಿನಲ್ಲೂ ಸಹ ಲೇಬರ್ ಇಂಟೆನ್ಸಿವ್ ಆಗಿರತಕ್ಕಂಥ ಒಂದು ಸೆಕ್ಟರ್ ಅಂತ ತೆಗೆದುಕೊಂಡಾಗ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಎಷ್ಟೆಷ್ಟು ಪರ್ಸೆಂಟೇಜು ಒಂದು ಸೆಕ್ಟರಲ್ಲಿ ಇಂಪ್ಯಾಕ್ಟ್ ಆಗಿದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ರೆಡಿಮೇಡ್ ಗಾರ್ಮೆಂಟ್ಸ್ಗಳು ಇರುತ್ತಲ್ಲ, ಇಲ್ಲಿನೂ ಸಹ ಸಾಕಷ್ಟು ಡಿಪ್ ಆಗಿದೆ. ಸೊ ಈ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ ಲೇಬರ್ ಇಂಟೆನ್ಸಿವ್ ಆಗಿರುವಂಥ ಎಕ್ಸ್ಪೋರ್ಟ್ಗಳು ಡಿಕ್ಲೈನ್ ಆಗಿದೆ. ಸೊ ಇಲ್ಲಿ ಡಿಕ್ಲೈನ್ ಆಗಿರುವಂಥ ಒಂದು ಎಕ್ಸ್ಪೋರ್ಟ್ ಕಂಡೀಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪ್ರಥಮ ಹಂತದಲ್ಲಿ ಇಂಪೋರ್ಟ್ ಯಾವ ಒಂದು ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಅಂದರೆ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂಥದ್ದನ್ನು ಸಹ ಇಲ್ಲಿ ಎಂಫೋಸಿಸ್ ಮಾಡಿದ್ದಾರೆ. ಇವೆಲ್ಲವೂ ಟ್ರೇಡ್ ಡೆಫಿಸಿಟ್ಗೆ ಸಂಬಂಧಪಟ್ಟಂಥ ಒಂದು ಕಾರಣವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದರೊಂದಿಗೆ ಅನದರ್ ಆಸ್ಪೆಕ್ಟ್ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನಿ ಡಿಪ್ರಿಷಿಯೇಟ್ ಆಗ್ತಾ ಇದೆ. ಮನಿ ಡಿಪ್ರಿಷಿಯೇಟ್ ಆಗ್ತಾ ಇದೆ ಅಂತಂದರೆ ಆಟೋಮೆಟಿಕ್ಲಿ ಇಂಪೋರ್ಟ್ಗಳು ಏನಿರುತ್ತಲ್ಲ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ ಅಲ್ವಾ. ಎಕ್ಸ್ಪೆನ್ಸಿವ್ ಆಗುವಂಥ ಕಂಡೀಷನ್ ಇರುತ್ತೆ. ಕೆಲವೊಂದಿಷ್ಟು ಇಂಟರ್ಮೀಡಿಯರಿ ಗೂಡ್ಸ್ಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಅಲ್ವಾ. ಇಂಪೋರ್ಟ್ ಮಾಡ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಈ ಒಂದು ಇಂಟರ್ಮೀಡಿಯರಿ ಗೂಡ್ಸ್ನ ಮುಖಾಂತರ ನಾವೇನು ಮಾಡ್ತೀವಿ, ಒಂದು ಫಿನಿಶ್ಡ್ ಗೂಡ್ಸನ್ನು ರೆಡಿ ಮಾಡಬೇಕಾಗತ್ತೆ. ಆ ಒಂದು ಫಿನಿಶ್ಡ್ ಗೂಡ್ಸನ್ನು ಹಾಗೆ ನಾವು ಎಕ್ಸ್ಪೋರ್ಟ್ ಮಾಡುವಂಥ ಈ ಒಂದು ಲಾಜಿಕ್ ಇರುತ್ತೆ. ಕೆಲವೊಂದಿಷ್ಟು ರಿಸೋರ್ಸ್ಗಳು ಸಹ ಬೇಕಾಗುತ್ತೆ. ಸೊ ಇಂಪೋರ್ಟ್ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಆಟೋಮೆಟಿಕ್ಲಿ ಇದನ್ನೂ ಸಹ ಏನು ಮಾಡುತ್ತೆ, ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ಗೆ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಆಟೋಮೆಟಿಕ್ಲಿ ಬಿಕಾಸ್ ಆಫ್ ಡಿಪ್ರಿಸಿಯೇಷನ್ ಇಂಪೋರ್ಟ್ ಬಿಕಮ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಈ ಒಂದು ಲಾಜಿಕ್ಕು ಸಹ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಆಧಾರದ ಮೇಲೆ ನಾವು ಇಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ನಮ್ಮ ಒಂದು ಟ್ರೇಡ್ ಡೆಫಿಸಿಟ್ ಯಾಕೆ ಆಗ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ನೋಡಿ, ಎಕ್ಸ್ಪೋರ್ಟು ಸಾಕಷ್ಟು ಹಿಟ್ ಆಗಿದೆ ಅಂತ ನೋಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಸೆಂಟರ್ ಆಗಿರ್ಬೋದು, RBIನೂ ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ರಿಲೀಫ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ RBI ಒಂದು ಅನೌನ್ಸ್ಮೆಂಟನ್ನು ಮಾಡಿರುವಂಥದ್ದಾಗಿ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂಗೆ ಸಂಬಂಧಿಸಿದಂತೆ ನೋಡೋದಾದರೆ ನಾವು ಬಯಲ್ಯಾಟ್ರಲ್ ಟ್ರೇಡ್ ಅಂತ ನೋಡ್ತಾ ಇದ್ದೀವಿ. ಬಯಲ್ಯಾಟ್ರಲ್ ಟ್ರೇಡ್ ನ ಆಧಾರದ ಮೇಲೆ US ಒಂದಿಗೆ ಇರತಕ್ಕಂಥ ರಿಲೇಷನ್, ರಷ್ಯಾದೊಂದಿಗೆ ಇರತಕ್ಕಂಥ ರಿಲೇಷನ್ ಅಂತ ನೋಡಿದಾಗ ಒಟ್ಟಾರೆಯಾಗಿ ಒಂದು ಟ್ರೇಡ್ ಡೆಫಿಸಿಟ್ ಇಲ್ಲಿ ಇದೆ. ಬಿಕಾಸ್ ನಾವು ಆಯಿಲನ್ನು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ರಷ್ಯಾದಿಂದ ಅಂತಂದಾಗ ಇದರಿಂದನೂ ಸಹ ನಮಗೆ ಒಂದು ಟ್ರೇಡ್ ಡೆಫಿಸಿಟ್ ಆಗುತ್ತೆ. USಗೆ ಸಂಬಂಧಪಟ್ಟಂತೆ ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ಎಕ್ಸ್ಪೋರ್ಟ್ ಆಗೋದು ಆಟೋಮೆಟಿಕ್ಲಿ ಕಡಿಮೆ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಇದು ಒಂದು ಡೆಫಿಸಿಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಡಿಪ್ಲೊಮ್ಯಾಟಿಕ್ ಆಗಿರ್ತಕ್ಕಂಥ ಸೊಲ್ಯೂಷನ್ಸನ್ನು ಸಹ US ಮಾರ್ಕೆಟನ್ನು ರೀಚ್ ಮಾಡೋದ್ರಲ್ಲಿ ಮಾಡಬೇಕಾಗುತ್ತೆ. ಬಿಕಾಸ್ ಇದೆಲ್ಲ ಏನು ತೋರಿಸುತ್ತೆ, ನಮ್ಮ ಒಂದು ಡಿಪೆಂಡೆನ್ಸಿಯನ್ನು ತೋರಿಸುತ್ತೆ. ಓಕೆ, US ಮೇಲೆ ಇರುವಂಥ ಒಂದು ಡಿಪೆಂಡೆನ್ಸಿಯನ್ನು ಒಂದೇ ಮಾರ್ಕೆಟ್ ಅಂತ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ, ಈ ಒಂದು ಓವರ್ ಡಿಪೆಂಡೆನ್ಸಿಯನ್ನು ನಾವು ರೆಡ್ಯೂಸ್ ಮಾಡಬೇಕು. US ಮೇಲೆ ಅಥವಾ ಒಂದೇ ಒಂದು ಮಾರ್ಕೆಟನ್ನು ನಾವು ಬಿಟ್ಟು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಮಾರ್ಕೆಟ್ ಕಡೆಗೆ ಹೋಗಬೇಕು ಅನ್ನೋಂಥ ಒಂದು ಸೊಲ್ಯೂಷನ್ನ ತೆಗೆದುಕೊಳ್ಬೋದು. ಆಮೇಲೆ ನೋಡಿ, ಇವಾಗ ನಾವು ಕೆಲವೊಂದಿಷ್ಟು ಗೂಡ್ಸ್ಗಳನ್ನು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅವಾಗ ತಾನೇ ನೋಡಿರೋ ಪ್ರಕಾರ ಪ್ರೀಷಿಯಸ್ ಮೆಟಲ್ಸ್ಗಳು, ಕ್ರೂಡ್ ಇವುಗಳನ್ನು ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ನಾವು ಒಂದು ಆಲ್ಟರ್ನೇಟಿವನ್ನು ಹುಡುಕಬೇಕು ಅನ್ನೋಂಥದ್ದಾಗಿ ನೋಡ್ತಾ ಇದ್ದೀವಿ. ಸೊ ಏನಾದರೂ ಒಂದು ಸೊಲ್ಯೂಷನ್ಸನ್ನು ತರುವಂಥದ್ದಾಗಿ
ಆಗಲಿ. ಇವಾಗ ನೋಡಿ, ಡೊಮೆಸ್ಟಿಕ್ ಪ್ರೊಡಕ್ಷನ್ಸ್ ಅಂತ ಬಂದಾಗ ಇಲ್ಲಿ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ವೀಕ್ ಇದೆ ಅಂತಂದಾಗ ನಾವು ಏನು ಮಾಡ್ತೀವಿ, ಬೇರೆ ಒಂದು ದೇಶದಿಂದ ಇಂಟರ್ಮೀಡಿಯರಿ ಗೂಡ್ಸ್ಗಳನ್ನು ನಾವು ತೆಗೆದುಕೊಂಡ್ಬರ್ತೀವಿ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಗೂಡ್ಸ್ ಅಂತ ಹೇಳ್ಬೋದು. ಸೊ ನಾವು ಇಂಟರ್ಮೀಡಿಯೇಟ್ ಗೂಡ್ಸ್ಗೆ ಬೇರೆ ಒಂದು ರಾಷ್ಟ್ರದ ಮೇಲೆ ಯಾಕೆ ಡಿಪೆಂಡೆನ್ಸಿಯನ್ನು ತೋರಿಸಬೇಕು, ಸೆಲ್ಫ್ ಸಫಿಷಿಯನ್ಸಿಯನ್ನು ಇಲ್ಲಿ ಯಾಕೆ ತೋರಿಸಬಾರ್ದು, ಯಾಕೆ ಒಂದು ಡೊಮೆಸ್ಟಿಕ್ ಪ್ರೊಡಕ್ಷನ್ಸ್ಗೆ ನಾವು ಹೆಚ್ಚು ಫೋಕಸನ್ನು ಮಾಡಬಾರ್ದು ಅನ್ನುವಂಥ ಒಂದು ಆಲ್ಟರ್ನೇಟಿವ್ಸನ್ನು ಇಲ್ಲಿ ಗಮನಿಸಬೇಕು. ದಿಸ್ ಈಸ್ ಆಲ್ ಅಬೌಟ್ ಸ್ಟ್ರಕ್ಚರಲ್ ಶಿಫ್ಟ್. ಸೊ ಈ ಒಂದು ಟ್ರೇಡ್ ಅಂತ ಬಂದಾಗ ಏನು ಸ್ಟ್ರಕ್ಚರಲ್ ಶಿಫ್ಟನ್ನು ನಾವು ಮಾಡಬೇಕು ಅನ್ನುವಂಥ ಆಸ್ಪೆಕ್ಟನ್ನು ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಗಮನ ಹರಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ ಬ್ಯಾಡ್ ಟೈಡಿಂಗ್ಸ್ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಮೈನಿಂಗ್ ಆ್ಯಕ್ಟಿವಿಟೀಸಲ್ಲಿ ಡೀಪ್ ಆಗಿರುವಂಥ ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ ಅಂತ ಆಥರ್ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಬಿಹಾರ್, ಜಾರ್ಖಂಡ್ ಈ ರೀತಿಯಂಥ ಏರಿಯಾಗಳನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಇಲ್ಲಿ ಸೋನ್ಭದ್ರಾ ಅನ್ನುವಂಥ ಒಂದು ರೀಜನ್ನಲ್ಲಿ ರೀಸೆಂಟಿಗೆ ಆಗ್ತಾ ಇರುವಂಥ ಒಂದು ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಅಲ್ಲಿ ಆಗಿರುವಂಥ ಒಂದು ಡಿಸಾಸ್ಟರ್ನ ಆಧಾರದ ಮೇಲೆ ಆರ್ಟಿಕಲ್ ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನು ಸಪೋರ್ಟ್ ಮಾಡ್ಲಿಕ್ಕಂತಲೇ ಕೆಲವೊಂದಿಷ್ಟು ಇಶ್ಯೂಸನ್ನು ನಾವು ನೋಡೋದಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ ಅಥವಾ ಒಂದು ಸರ್ಚನ್ನು ಕೊಟ್ಟರೆ ಸ್ಟೋನ್ ಮೈನಿಂಗ್ಗೆ ಸಂಬಂಧಪಟ್ಟಂತೆ ಕೊಲ್ಯಾಪ್ಸ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಎಷ್ಟೊಂದು ಫೇಟಲ್ ಡೆತ್ಗಳಾಗಿದ್ದಾವೆ ಅಂತ ನೋಡ್ಬೋದು ಉತ್ತರ ಪ್ರದೇಶದಲ್ಲಿ. ಅದರಲ್ಲಿ ನವಂಬರ್ 2025 ಆಗಿರುವಂಥದ್ದನ್ನು ನೋಡ್ಬೋದು. ಇಲ್ಲೀಗಲ್ ಕೋಲ್ ಮೈನಿಂಗ್ ಆಗೋದ್ರಿಂದ ಆಗ್ತಾ ಇರುವಂಥ ಒಂದು ಇನ್ಸಿಡೆಂಟ್ಸ್ಗಳನ್ನು ಸಹ ನಾವು ಜನವರಿ 2025 ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಸೋನ್ಭದ್ರಾ ಸ್ಟೋನ್ ಮೈನ್ ಕೊಲ್ಯಾಪ್ಸ್ ಆಗಿರುವಂಥದ್ದು ಎಕ್ಸಾಂಪಲ್ ಆಗಿರ್ಬೋದು. ಅಸ್ಸಾಮಲ್ಲಿ ಕೋಲ್ ಮೈನಿಂಗ್ ಸಂಬಂಧಪಟ್ಟಂಥ ಇನ್ಸಿಡೆಂಟ್ಗಳು, ಜಾರ್ಖಂಡ್ ಮೈನ್ ಇನ್ಸಿಡೆಂಟ್ಸ್ನ ಆಧಾರದ ಮೇಲೆ ನಾವು ಸಾಕಷ್ಟು ಇಶ್ಯೂಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವುಗಳನ್ನು ಕ್ವಶನ್ ಮಾಡೋದ್ರ ಮುಖಾಂತರ ಏನು ಪ್ರಾಬ್ಲಮ್ಸ್ ಇರಲಿಕ್ಕೆ ಸಾಧ್ಯತೆ ಇದೆ, ಏನು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಕಾಣ್ಬೋದು, ಉತ್ತರ ಪ್ರದೇಶದಲ್ಲಿ ಬಿಲಾಂಗ್ ಆಗುವಂತಹ ಈ ಒಂದು ಏರಿಯಾ, ಓಕೆ, ಈ ಏರಿಯಾವನ್ನೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ತಮಿಳ್ನಾಡಲ್ಲಿರುವಂಥ ಒಂದು ಟೋಟಲ್ ಎನರ್ಜಿ ಕೆಪಾಸಿಟಿ ಅಥವಾ ಕೋಲ್ ಪ್ಲಾಂಟ್ ಕೆಪಾಸಿಟಿ ಕಂಪೇರ್ ಮಾಡಿದರೆ ಇದು ಹಾಫ್ ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇದು ಸ್ಟ್ರಾಟಜಿಕಲಿ ಒಂದು ಎನರ್ಜಿ ಕೆಪಾಸಿಟಿಯನ್ನು ಕ್ಯಾರಿ ಮಾಡ್ತಾ ಇದೆ ಅಂತ ಹೇಳುವಂಥ ಡಿಸ್ಟ್ರಿಕ್ಟ್ ಅಂತಲೇ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕೊಲ್ಯಾಪ್ಸ್ ಆಗಿದೆ, ಏನು ಪ್ರಾಬ್ಲಮ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಲಿಕ್ಕೆ 3 ಟೈರ್ ಸ್ಟ್ರಕ್ಚರನ್ನು ತರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಹಾಗೂ ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದು ಆ್ಯಂಗಲಿಂದನೂ ಸಹ ಈ ಒಂದು ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಲೇಖಕರು ಬಹುಮುಖ್ಯವಾಗಿ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಾವು ಕಾಣ್ಬೋದು, ಪ್ರೈವೇಟ್ ಪ್ಲೇಯರ್ಸ್ಗಳಾಗಿರ್ಬೋದು ಅಥವಾ ಲೀಸಿಂಗ್ ಕೊಡ್ತಾ ಇದ್ದಾರೆ ಅಥವಾ ಕಾಂಟ್ರಾಕ್ಟ್ನ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ, ಆಲ್ರೆಡಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಇವ್ರು ಹೇಳ್ತಾ ಇರೋದು ಒಂದು ಸೇಫ್ಟಿಯ ಆಧಾರದ ಮೇಲೆ ವೈಲೇಷನ್ ಆಗ್ತಾ ಇದೆ ಅಲ್ವಾ. ಇವತ್ತು ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ಇಷ್ಟೊಂದು ಕೊಲ್ಯಾಪ್ಸ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಸೇಫ್ಟಿಗೆ ಸಂಬಂಧಪಟ್ಟಂಥ ಮೇಜರ್ಸ್ಗಳನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಏರಿಯಾ ಒಂದು ಆಧಾರದ ಮೇಲೆ ನಾವು ಸೇಫ್ಟಿ ವೈಲೇಷನ್ಸನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗೂ ಡಿಸಾಸ್ಟರ್ ಆಗಿರುವಂಥ ಸಂದರ್ಭದಲ್ಲಿ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರಲ್ಲ, ಅಲ್ಲೂ ಸಹ ಡಿಲೇ ಆಗಿರ್ತಕ್ಕಂಥ ಒಂದು ರೆಸ್ಪಾನ್ಸನ್ನು ನಾವು ನೋಡ್ತಾ ಇದ್ವಿ. ಸೊ ಸೇಫ್ಟಿ ಆಧಾರದ ಮೇಲೆ, ರೆಸ್ಪಾನ್ಸ್ನ ಆಧಾರದ ಮೇಲೆ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರಕ್ಚರಲ್ ಇಶ್ಯೂಸ್ಗಳು ಏನಿರ್ಬೋದು, ಸ್ಟ್ರಕ್ಚರಲ್ ಆಧಾರದ ಮೇಲೆ ನೋಡುವಂಥದ್ದಾದರೆ ಇಲ್ಲೀಗಲ್ ಆಗಿ ಆ್ಯಕ್ಟಿವಿಟೀಸ್ಗಳಾಗ್ತಾ ಇದ್ದಾವೆ. ಸೊ ಇಲ್ಲೀಗಲ್ ಆಗಿ ನಾವು ಏನು ಮಾಡ್ತಾ ಇದ್ವಿ, ಈ ಒಂದು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ವಿ. ಅಂದರೆ ನಾವು ಸರಿಯಾಗಿ ಒಂದು ಪ್ರೊಸೆಸನ್ನು ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸೊ ಒಂದು ಸ್ಟೋನನ್ನು ಕ್ವಾರ್ಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಸ್ಟೋನನ್ನು ಮೈನಿಂಗ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಿರ್ಬೋದು, ಮಿನಿಮಲ್ ಸೇಫ್ಟಿ ಕಂಟೆಕ್ಸ್ಟನ್ನು ನೋಡ್ತಾ ಇದ್ದೀವಿ. ಬಿಕಾಸ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಡೆಫಿನೆಟ್ಲಿ ಅಲ್ಲಿ ಸೇಫ್ಟಿಯ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಸೇಫ್ಟಿಯನ್ನು ನಾವು ಎನ್ಶೋರ್ ಮಾಡದೇ ಇರುವಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೂ ಕಾಂಟ್ರಾಕ್ಟ್ ಆಧಾರದ ಮೇಲೆ ನಾವು ಕೊಡುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಬೇಸ್ಡ್ ಮೈನಿಂಗ್ ಇರುತ್ತಲ್ಲ, ಇದು ಆಲ್ಮೋಸ್ಟ್ ಸೇಫ್ಟಿಯನ್ನು ಎನ್ಶೋರ್ ಮಾಡೋದಿಲ್ಲ. ಅನ್ಸೇಫ್ ಕಂಟೆಕ್ಸ್ಟನ್ನು ನಾವಿಲ್ಲಿ ನೋಡ್ಬೋದು. ಬಿಕಾಸ್ ಇಲ್ಲಿ ಕಾಂಟ್ರಾಕ್ಟರ್ ಅಂತ ಬಂದಾಗ ಗೌರ್ಮೆಂಟ್ನ ಒಂದು ಅಧಿಕಾರ ವ್ಯಾಪ್ತಿಯಿಂದ ಹೊರಗಡೆನೇ ಬಂದಿರುತ್ತೆ. ಆಲ್ಮೋಸ್ಟ್ ಒಂದು 50% ಕಂಟ್ರೋಲ್ ಮಾತ್ರ ಇರುತ್ತೆ. ನಮಗೆ ವರ್ಕ್ ಬೇಕು, ನಾವು ನಿಮಗೆ ಬೇಕಾಗ್ತಕ್ಕಂಥ ಒಂದು ಮನಿಯನ್ನು ಕೊಡ್ತೀವಿ ಅನ್ನೋದು ಮಾತ್ರ ಕಾಂಟ್ರಾಕ್ಟ್ ನಡಿನಲ್ಲಿರುತ್ತೆ. ಸೊ ಇಲ್ಲಿ ಟೆಕ್ನಾಲಜಿ ಆಧಾರದ ಮೇಲೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ಗಳನ್ನು ನಾವು ಅಷ್ಟೊಂದು ಸರಿಯಾಗಿ ನೋಡೋದಿಲ್ಲ. ಸೇಫ್ಟಿ ಆಗಿರ್ಬೋದು, ಮೈಕ್ರೋ ಲೆವೆಲಲ್ಲಿ ಒಂದು ಸರ್ವೇನೂ ಸಹ ಸರಿಯಾಗಿ ಮಾಡೋದಿಲ್ಲ. ಎಲ್ಲಿ ಇವತ್ತು ಡಿಸಾಸ್ಟರ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ, ಏನು ತೊಂದರೆ ಆಗ್ಬೋದು ಅಂತ ಸರಿಯಾಗಿ ಒಂದು ಮ್ಯಾನೇಜ್ಮೆಂಟನ್ನು ಮಾಡಲ್ಲ. ಮೈಕ್ರೋ ಲೆವೆಲಲ್ಲೂ ಸಹ ಮ್ಯಾನೇಜ್ಮೆಂಟ್ ಮಾಡೋಲ್ಲ, ಮ್ಯಾಕ್ರೋ ಲೆವೆಲಲ್ಲೂ ಸಹ ಮ್ಯಾನೇಜ್ಮೆಂಟ್ಸ್ಗಳನ್ನು ಮಾಡದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಒಂದು ಇಲ್ಲಿಗಲ್ ಕಂಡೀಷನ್ ಆಗಿದೆ. ಹಾಗೂ ಕಾಂಟ್ರಾಕ್ಟ್ನ ಆಧಾರದ ಮೇಲೂ ಸಹ ಒಂದು ಸೇಫ್ಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನೋಡ್ಬೋದು. ಸೈಂಟಿಫಿಕ್ ಮೈನಿಂಗ್ನೂ ಸಹ ಇಗ್ನೋರ್ ಮಾಡಿದ್ವಿ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಬ್ಲಾಸ್ಟ್ ಮಾಡಬೇಕು, ಇಂಥವೆಲ್ಲ ಡಿಸೈನ್ಸ್ ಅಥವಾ ಮಾಡ್ಯೂಲ್ಸ್ಗಳನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಒಂದು ಟೆರೆನ್ನ ಆಧಾರದ ಮೇಲೆ ಅಥವಾ ಯಾವ ಒಂದು ಏರಿಯಾದಲ್ಲಿ ನಾವು ಮಾಡ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ನಾವು ಎಕ್ಸ್ಪ್ಲೋಸಿವ್ಸ್ಗಳನ್ನು ಯೂಸ್ ಮಾಡಬಹುದು, ಇವುಗಳನ್ನೆಲ್ಲ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಆಥರ್ ಅವರು ಗಮನಿಸ್ತಾರೆ. ಸೈಂಟಿಫಿಕ್ ಬೇಸಿಸ್ ಇಲ್ಲಿ ಇಲ್ಲ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಟೆಕ್ನಾಲಜಿಯನ್ನು ಅಥವಾ ತಂತ್ರಜ್ಞಾನವನ್ನು ಅಳವಡಿಸ್ಕೊಳೋದು
ಆಗಿರ್ಬೋದು ಮತ್ತು ಪೊಲಿಟಿಕಲಿ ಸಹ ಒಂದು ಸಪೋರ್ಟ್ ಮಿಸ್ ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಆಥರ್ ಅವರ ಫೋಕಸ್ ಏನಂತಂದ್ರೆ ರೆಗ್ಯುಲೇಟರಿ ಮೇಜರ್ಸ್ ಅಲ್ಲಿ ಮಿಸ್ಸಿಂಗ್ ಔಟ್ ಆಗ್ತಾ ಇದೆ. ರೆಗ್ಯುಲೇಟರಿ ಮೇಜರ್ಸ್ ಆಗಿರ್ಬೋದು, ಇಲ್ಲೀಗಲ್ ಮೈನಿಂಗ್ ಆಗ್ತಾ ಇದೆ, ಸೇಫ್ಟಿಯನ್ನು ಎನ್ಶೋರ್ ಮಾಡೋಕ್ಕಾಗ್ತಿಲ್ಲ, ಕಾಂಟ್ರಾಕ್ಟರ್ ಅಂತ ಬಂದಾಗ ವೆರಿ ವೀಕ್ ಕಾಂಟ್ರಾಕ್ಟರ್ ಕಂಡೀಷನ್ ಅನ್ನು ನೋಡ್ತಾ ಇದೀವಿ. ವರ್ಕರ್ಗೆ ಸಂಬಂಧಪಟ್ಟಂತ ಟ್ರೈನಿಂಗ್ ಅನ್ನು ಸಹ ಕಾಂಟ್ರಾಕ್ಟರ್ಸ್ಗಳು ಹೇಗೆ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ಡಿಸಾಸ್ಟರ್ ಆಗಿದೆ ಅಂತಂದ್ರೆ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತ ಏನು ಪ್ರಿಪೇರ್ನೆಸ್ ಇದೆ, ಹೇಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದೀವಿ, ಈ ರೀತಿಯಂತ ಇನ್ಸಿಡೆಂಟ್ಗಳು ಆಗ್ಲಿಕ್ಕೆ ಕಾರಣಗಳು ಏನಿದಾವೆ. ಸ್ಟೇಟ್ನ ಒಂದು ಕೆಪಾಸಿಟಿ ಇಂಪಾರ್ಟೆಂಟ್, ಪೊಲಿಟಿಕಲ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸ್ಟೇಟ್ ಕೆಪಾಸಿಟಿನೂ ಇಂಪಾರ್ಟೆಂಟ್, ಬೇಸಿಕ್ ಸೇಫ್ಟಿಯನ್ನು ಇವರು ಒದಗಿಸ್ತಾ ಇದ್ದಾರಾ ಅನ್ನುವಂಥ ಒಂದು ಹೈಲೈಟನ್ನು ಗವರ್ನೆನ್ಸ್ನ ಆಧಾರದ ಮೇಲೂ ಸಹ ಇವರು ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ಸೈಂಟಿಫಿಕ್ ಸರ್ವೆ ಮಾಡಬೇಕು, ಲೋಕಲೈಸ್ಡ್ ಡಿಸಾಸ್ಟರ್ ರೆಸ್ಪಾನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಸ್ಟೇಟ್ ಇಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಸ್ಟೇಟ್ನ ಒಂದು ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅನ್ನುವಂಥ ಕೋರ್ ಐಡಿಯಾನ ಈ ಒಂದು ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಹಂತದಲ್ಲಿ ಅನ್ಪ್ಯಾಕಿಂಗ್ ದ ಗ್ಲೋಬಲ್ ಹ್ಯಾಪಿನೆಸ್ ರ್ಯಾಂಕಿಂಗ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ವಿ. ಇಲ್ಲಿ ನೀವು ನೋಡ್ಬೋದು GS ಪೇಪರ್ 3 ನಡಿನಲ್ಲಿ ಎಕನಾಮಿ ಆಸ್ಪೆಕ್ಟ್ ಅಂತ ಬಂದಾಗ ಡೆವಲಪ್ಮೆಂಟಲ್ ಆಗಿರ್ಬೋದು, ಹೇಗೆ ಒಂದು ಪ್ಯಾರಾಮೀಟರ್ಸ್ನ ನಾವು ಡೆವಲಪ್ಮೆಂಟ್ ಅಂತ ಬಂದಾಗ ಕನ್ಸಿಡರ್ ಮಾಡ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರ್ಬೋದು, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಹ್ಯಾಪಿನೆಸ್ ರ್ಯಾಂಕಿಂಗನ್ನು ಗ್ಲೋಬಲ್ ಲೆವೆಲಲ್ಲಿ ಕನ್ಸಿಡರೇಷನ್ ಮಾಡುವಂಥದ್ದು ಭಾರತದ ಒಂದು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಇವಾಗ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು 2025 ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ನೋಡಿದಾಗ ಇದನ್ನು ಯಾರು ರಿಲೀಸ್ ಮಾಡ್ತಾರೆ, ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಆಟ್ ಆಕ್ಸ್ಫೋರ್ಡ್. ಸೊ ಇವರು ರಿಲೀಸ್ ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಹೇಳುತ್ತೆ ಪರ್ಟಿಕ್ಯುಲರ್ಲಿ ಫಿನ್ಲ್ಯಾಂಡ್ ಇಸ್ ದ ಹೈಯೆಸ್ಟ್ ಹ್ಯಾಪಿಯೆಸ್ಟ್. ಕಳೆದ 8 ವರ್ಷಗಳಿಂದ ನೋಡಿದಾಗ ಫಿನ್ಲ್ಯಾಂಡ್ ತನ್ನ ಒಂದು ಸ್ಥಾನವನ್ನು ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು. ಭಾರತದ ಒಂದು ರ್ಯಾಂಕಿಂಗು ಸಹ 118 ಇದೆ. ಭಾರತ ಆದ ಮೇಲೆ ಮತ್ತು ಪಾಕಿಸ್ತಾನದ ಒಂದು ರ್ಯಾಂಕಿಂಗನ್ನು ನೋಡಿದಾಗ 109 ಅನ್ನುವಂಥದ್ದಾಗಿ ಇಲ್ಲಿ ಗಮನ ಹರಿಸ್ಬೋದು. ಸೊ ಭಾರತದ ಒಂದು ರ್ಯಾಂಕಿಂಗ್ ನೋಡಿದರೆ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದರೆ 109ನೇ ಸ್ಥಾನ ಇವತ್ತು ಪಾಕಿಸ್ತಾನ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಈಸ್ ಇಟ್ ರಿಯಲಿ ಟ್ರೂ? ಅಂದರೆ ಪಾಕಿಸ್ತಾನ ಇವತ್ತು ಹ್ಯಾಪಿಯೆಸ್ಟ್ ಕಂಡೀಷನನ್ನು ಹೊಂದಿತ್ತಿದೆನಾ? ಇವಾಗ ನೋಡಿ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ರ್ಯಾಂಕಿಂಗ್ ವೆನ್ ಇಟ್ ಕಮ್ಸ್ ಟು ದಿ ಎಕಾನಮಿ ಪಾರ್ಟ್, ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಕಾನಮಿ ಅಂತ ಅನಿಸ್ಕೊಳ್ಳುತ್ತೆ ಅಲ್ವಾ. 5ನೇ ಪೊಸಿಷನ್ ಅಂತ ಹೇಳ್ಬೋದು. ಸೊ ಈ ಒಂದು ನಾಮಿನಲ್ GDP ಅಂತ ಬಂದಾಗ ಈವನ್ IMF ರಿಲೀಸ್ ಮಾಡ್ತಕ್ಕಂಥ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನ ಆಧಾರದ ಮೇಲೂ ಸಹ ರಿಪೋರ್ಟ್ ಹೇಳೋ ಪ್ರಕಾರ ನಿಯರ್ಲಿ 5th ಪೊಸಿಷನನ್ನು ಹೊಂದಿದೆ ಅಂತ ನಾವು ನೋಡ್ಬೋದು. ಸೊ ಜನರಲಿ 4th 5th ಅಂತ ಹೇಳ್ತಾರೆ. ಇವಾಗ ಜಪಾನನ್ನು ಸರ್ಪ್ಲಾಸ್ ಮಾಡಿದೆ ಅಂತ ಕೆಲವೊಂದಿಷ್ಟು ರಿಪೋರ್ಟ್ಗಳು ಹೇಳುತ್ತೆ. ಬಟ್ IMF ಹೇಳೋ ಪ್ರಕಾರ ಜನರಲಿ ಅಂದರೆ ಇವಾಗ ವಿಕಿಪೀಡಿಯಾ ಈ ರೀತಿಯಾಗಿ ಎಲ್ಲ ಇನ್ಫಾರ್ಮೇಷನ್ಸನ್ನು ಜಾಟ್ ಡೌನ್ ಮಾಡಿಕೊಂಡ್ರೆ 2025ನ ಒಂದು ಎಸ್ಟಿಮೇಷನ್ ಆಧಾರದ ಮೇಲೆ ನಾವು ಆ್ಯಸ್ ಪರ್ ದಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಆಧಾರದ ಮೇಲೆ ಇಂಡಿಯಾ 5th ಪೊಸಿಷನನ್ನು ಹೊಂದಿದೆ ಅಂತ ಗಮನ ಹರಿಸ್ಬೋದು. ಸೊ ಆರ್ಥಿಕತೆಯಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ರಾಷ್ಟ್ರ ಹ್ಯಾಪಿನೆಸ್ ಅಂತ ಬಂದಾಗ ಯಾಕೆ ಹಿಂದುಳಿದಿದೆ ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಇವಾಗ ಯಾವ ರೀತಿಯಂಥ ಮೆಟ್ರಿಕ್ಸನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಗ್ಲೋಬಲ್ ಲೆವೆಲಲ್ಲಿ ಹ್ಯಾಪಿನೆಸ್ಸನ್ನು ಮೇಂಟೈನ್ ಮಾಡಿರುವಂತಹ ರಾಷ್ಟ್ರಗಳನ್ನು ನಾವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಬೇಕಾಗುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಫಾರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂತಲೇ ನಾವು ಗಮನ ಹರಿಸುವಂತಾದರೆ ಮೊದಲ ಹಂತದಲ್ಲಿ ಈ ಒಂದು ರ್ಯಾಂಕಿಂಗ್ ಅಂತ ಬರುತ್ತಲ್ಲ 2025ರ ಈ ಒಂದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನಡಿನಲ್ಲಿ ಟಾಪ್ ಮೋಸ್ಟ್ ಇರ್ತಕ್ಕಂಥ ಕಂಟ್ರೀಸ್ಗಳ ಒಂದು ರ್ಯಾಂಕಿಂಗನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಹಳೆಯ ಒಂದು ರ್ಯಾಂಕಿಂಗ್ ಭಾರತದ ನೋಡಿದ ರ್ಯಾಂಕಿಂಗ್ ಅಂತ ಗಮನ ಹರಿಸಿದಾಗ 126ನೇ ಪೊಸಿಷನ್ ಇರುವಂಥದ್ದು 118ನೇ ಪೊಸಿಷನ್ಗೆ ಇವಾಗ ಬಂದಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಕಂಟ್ರಿಗಳು ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಲ್ಯಾಂಡ್, ಸ್ವೀಡನ್ ಮತ್ತು ಕೋಸ್ಟಾರಿಕಾ, ಮೆಕ್ಸಿಕೋ ಈ ರೀತಿಯಾದಂಥ ಟಾಪ್ ಮೋಸ್ಟ್ ಇರ್ತಕ್ಕಂಥ ಕಂಟ್ರೀಸ್ಗಳಂತ ನೋಡ್ತಾ ಇದ್ದೀವಿ. ಇಲ್ಲಿ ಪರ್ಟಿಕ್ಯುಲರ್ಲಿ ಕಂಟ್ರಿ ವೈಸ್ ಇಂಡಿಯಾದ ಒಂದು ರ್ಯಾಂಕಿಂಗ್ 118 ಅಂತ ಕ್ಲಿಯರ್ ಆಗಿ ನೋಡಿದ್ವಿ. ಯಾವ ರೀತಿಯಾಗಿ ಮೊದಲಿರುವಂಥ ಒಂದು ಡೇಟಾ ಇಲ್ಲಿ ಒಂದು ಥೀಮನ್ನು ಐಡೆಂಟಿಫೈ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬಂದಾಗ ಹೇಗೆ ಲಿಟ್ರಸಿ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ, ಹೆಲ್ತ್ ಅಂತ ಬಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಧಾರದ ಮೇಲೆ, ಪರ್ ಕ್ಯಾಪಿಟಾ ಈ ರೀತಿಯಾದಂಥ ಒಂದು ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೋಡಿ ಥೀಮ್ಸ್ ಯಾವ ರೀತಿಯಾಗಿರುತ್ತೆ ಅಂದರೆ ಕೇರಿಂಗ್ ಆ್ಯಂಡ್ ಶೇರಿಂಗ್ನ ಆಧಾರದ ಮೇಲೆ ರಿಪೋರ್ಟ್ನ ಒಂದು ಥೀಮ್ ಏನಂತಂದರೆ ಕೇರಿಂಗ್ ಆ್ಯಂಡ್ ಶೇರಿಂಗನ್ನು ಎಂಫಸಿಸ್ ಮಾಡುವಂಥದ್ದಾಗಲಿ. ಸೊ ಇಲ್ಲಿ ಹೇಗೆ ಒಂದು ಜನರಾಸಿಟಿಯನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹ್ಯಾಪಿನೆಸ್ ಅಂತ ಬಂದಾಗ ಇಟ್ಸ್ ಆಲ್ ಅಬೌಟ್ ಕೇರಿಂಗ್ ಆ್ಯಂಡ್ ಶೇರಿಂಗ್ ಅನ್ನುವಂಥ ಒಂದು ಮೆಥಡಾಲಜಿಯನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದರ ಆಧಾರದ ಮೇಲೆ ಒಂದು ಸ್ಕೇಲನ್ನು ಮೆಥಡಾಲಜಿ ಆಧಾರದ ಮೇಲೆ ಆನ್ ಆನ್ ಎವರೇಜ್ ಹೇಗೆ ಒಂದು ಇವ್ಯಾಲ್ಯೂಯೇಷನನ್ನು ಮಾಡ್ತಾರೆ ಅಂತ ನೋಡ್ಬೋದು. 6 ಕೀ ಇಂಡಿಕೇಟರ್ಸ್ ಅಂತ ನಾವು ಇಲ್ಲಿ ನೋಡ್ತೇವೆ. ಒಟ್ಟಾರೆಯಾಗಿ ಇವಾಗ ನೋಡಿ GDP ಪರ್ ಕ್ಯಾಪಿಟಾ ಅಂತ ಕನ್ಸಿಡರ್ ಮಾಡ್ಬೋದು, ಸೋಷಿಯಲ್ ಸಪೋರ್ಟ್ ಆಗಿರ್ಬೋದು, ಹೆಲ್ದಿ ಲೈಫ್ ಆಗಿರ್ಬೋದು, ಎಕ್ಸ್ಪೆಕ್ಟೆನ್ಸಿ, ಫ್ರೀಡಮ್, ಜನರಾಸಿಟಿ ಆ್ಯಂಡ್ ಪರ್ಸೆಪ್ಷನ್ ಆಫ್ ಕರಪ್ಷನ್ ಇವೆಲ್ಲವನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ರಾಷ್ಟ್ರ ಎಷ್ಟು ಮಟ್ಟಿಗೆ ಹ್ಯಾಪಿನೆಸ್ಸನ್ನು ತೋರಿಸುತ್ತೆ. ಸೊ ಇದರಿಂದ ಒಂದು ಸೋಷಿಯಲ್ ಕನೆಕ್ಷನ್ ಇಂಪ್ಯಾಕ್ಟ್ ಆಗಿರ್ಬೋದು ಮತ್ತು ಯೂತ್ ಹ್ಯಾಪಿನೆಸ್ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ಮೆಥಡಾಲಜಿಯನ್ನು ಫಾಲೋ ಮಾಡೋದ್ರ ಮುಖಾಂತರ ರ್ಯಾಂಕಿಂಗನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಇನ್ನು ಆಥರ್ ಅವರು ಏನನ್ನು ಹೇಳ್ತಾ ಇದ್ದಾರೆ, ಆಥರ್ ಅವರ ಒಂದು ಕನ್ಸಿಡರೇಷನ್ ಅಂತಂದರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನನ್ನು ಯಾಕೆ ಇವರು ತೋರಿಸ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಇವರ ಒಂದು ಕೋರ್ ಇನ್ಸೈಟ್ ಏನಿದೆ, ನಾವು ಸೋಷಿಯಲ್ ಕ್ಯಾಪಿಟಲ್ ಅಂತ ಬಂದಾಗ ಎಷ್ಟು ಮಟ್ಟಿಗೆ ಒಂದು ರೆಸ್ಪಾನ್ಸನ್ನು ತೋರಿಸ್ತಾ ಇದ್ದೀವಿ.
ಎಕನಾಮಿಕಲಿ ನಾವು ಒಂದು ಪ್ರಾಸ್ಪರಿಟಿಯನ್ನು ಹೊಂದಿದ್ದೀವಿ, ಗ್ಲೋಬಲ್ ಲೆವೆಲಲ್ಲಿ ಟಾಪ್ ಮೋಸ್ಟನ್ನು ಹೊಂದಿದ್ದೀವಿ. ಸೊ ಇವಾಗ ನೋಡಿರುವಂಥ ಒಂದು ಪ್ಯಾರಾಮೀಟರ್ಸ್ ಅಂತ ನೋಡಿದ್ರಲ್ಲ, 6 ಪ್ಯಾರಾಮೀಟರ್ಸನ್ನು ನೋಡಿದ್ವಿ. GDP ಪರ್ ಕ್ಯಾಪಿಟಾ, ಸೋಷಿಯಲ್ ಸಪೋರ್ಟ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಫ್ರೀಡಮ್, ಜನರಾಸಿಟಿ ಆಗಿರ್ಬೋದು, ಕರಪ್ಷನ್ ಆಧಾರದ ಮೇಲೆ ಒಂದು ಸ್ಕೇಲಿಂಗನ್ನು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಆಲ್ರೆಡಿ ಗಮನ ಹರಿಸಿದ್ವಿ. ಹೈಯೆಸ್ಟ್ ರ್ಯಾಂಕಿಂಗನ್ನು ಹೊಂದಿರುವಂತಹ ರಾಷ್ಟ್ರಗಳ ಒಂದು ಸಮಾಜ ಅಥವಾ ಸೊಸೈಟಿ ಯಾವ ರೀತಿಯಾಗಿರುತ್ತೆ ಅಂದರೆ, ಹೈಯರ್ ಹ್ಯಾಪಿನೆಸ್ ಎಲ್ಲಿರುತ್ತೆ ಅಂತಂದರೆ, ಸೊ ಲೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿರುತ್ತೆ ಅಂದರೆ ಜನರಿಗೆ ಒಂದು ಹಾರ್ಡ್ಶಿಪ್ ಇರಬಾರ್ದು. ಜನರು ಇವತ್ತು ಈಸಿಯಾಗಿ ತಮ್ಮ ಒಂದು ಲೈಫನ್ನು ಲೀಡ್ ಮಾಡುವಂಥದ್ದಾಗಲಿ, ಡೆಮೋಕ್ರಸಿ ಆಗಿರತಕ್ಕಂಥ ಒಂದು ರಾಷ್ಟ್ರ ಭಾರತ ಇದೆ ಅಲ್ವಾ. ಸೊ ಇಲ್ಲಿ ಒಂದು ಆಸ್ಪಿರೇಷನ್ ಆಗಿರ್ಬೋದು, ಮೀಡಿಯಾಗೆ ಸಂಬಂಧಪಟ್ಟಂಥ ಸ್ಕ್ರೂಟಿನಿ ಏನಿರುತ್ತೆ. ಇವಾಗ ನೋಡಿ, ಒಂದು ಮೀಡಿಯಾ ಅಂತಲೇ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ, ದ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಫ್ರೀಡಮ್ ಇದೆನಾ, ಸೊ ಎಷ್ಟರ ಮಟ್ಟಿಗೆ ನಾವು ಒಂದು ಲಿಬರ್ಟಿಯನ್ನು ಕೊಡ್ತಾ ಇದ್ದೀವಿ, ಸೊ ಯಾವ ರೀತಿಯಂಥ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದೀವಿ, ಇವೆಲ್ಲನೂ ಸಹ ಮ್ಯಾಟ್ರ್ ಆಗುತ್ತೆ. ಫ್ರೀಡಮ್ ಅಂತ ಬಂದಾಗ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಲ್ಲಿರುವಂಥ ಒಂದು ಪ್ರೆಸ್ ಮೀಡಿಯಾ ಎಷ್ಟರ ಮಟ್ಟಿಗೆ ಒಂದು ಲಿಬರ್ಟಿಯನ್ನು ಹೊಂದಿದೆ ಅನ್ನುವಂಥ ಕ್ವಶನ್ ಮಾರ್ಕನ್ನು ನೋಡ್ಬೋದು. ಯಾವ ಒಂದು ಸಮಾಜದಲ್ಲಿ ಲೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ನಾವು ನೋಡ್ಬೋದು. ಬಟ್ ಭಾರತದಲ್ಲಿ ಹೈಯರ್ ಆಸ್ಪಿರೇಷನ್ಸ್ಗಳಿದ್ದಾವೆ. ಬಿಕಾಸ್ US ಆಗಿರ್ಬೋದು, ಇಂಡಿಯಾ, ಇವೆಲ್ಲ ಡೆಮೋಕ್ರೆಟಿಕ್ ನೇಷನ್ಸ್ ನಾವು ಎಕ್ಸಾಂಪಲ್ ಅಂತಲೇ ಹೇಳ್ತೇವೆ. ಸೊ ಇಲ್ಲಿ ನಾರ್ಡಿಕ್ ಕಂಟ್ರೀಸ್ಗಳು ಪರ್ಟಿಕ್ಯುಲರ್ಲಿ ಇವಾಗ ಏಕೆ ನಾರ್ವೆ ಇವೆಲ್ಲನೂ ಟಾಪ್ ಮೋಸ್ಟಲ್ಲಿ ಇದ್ದೇವೆ ಅಂತಂದರೆ, ಅವರು ಸೋಷಿಯಲ್ ಇಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡ್ತಾರೆ ಅನ್ನುವಂಥದ್ದಾಗಿ ಗಮನಿಸ್ಬೋದು. ಸೊ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇರೋದು ಸೋಷಿಯಲ್ ಇಕ್ವಾಲಿಟಿ ಅನ್ನೋದು ತುಂಬ ಅಲ್ಲಿ ಸ್ಟ್ರಾಂಗ್ ಇದೆ. ವೆಲ್ಫೇರ್ಗೆ ಸಂಬಂಧಪಟ್ಟಂತೆಯೂ ಸಹ ಹೆಚ್ಚು ಫೋಕಸನ್ನು ಮಾಡ್ತಾರೆ. ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಒಂದು ಕೈಂಡ್ನೆಸ್ ಜಾಸ್ತಿ ಇದೆ. ಹೈ ಇನ್ಸ್ಟಿಟ್ಯೂಷನಲ್ ಟ್ರಸ್ಟನ್ನು ನಾವಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಚಾಲೆಂಜಸನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಇವಾಗ ಹೆಚ್ಚು ಒಂದು ಅರ್ಬನ್ ಮೈಗ್ರೇಷನ್ ಆಗಿರುವಂಥ ಸ್ಥಿತಿಗತಿಗಳಿದ್ದಾವೆ. ಡಿಜಿಟಲ್ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ ಅನ್ನುವಂಥದ್ದಾಗಲಿ, ಸೋಷಿಯಲ್ ನೆಟ್ವರ್ಕ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪರ್ಸೆಪ್ಷನ್ ಅಥವಾ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ಇವರು ಫೋಕಸ್ ಮಾಡಿರುವಂಥದ್ದು. ಸೊ ವೆಸ್ಟರ್ನ್ ಕಲ್ಚರ್ ಏನಿದೆಯಲ್ಲ, ಆ ಒಂದು ಸೊಸೈಟಿಯ ಒಂದು ಆಸ್ಪೆಕ್ಟ್ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಹೇಳ್ಬೋದು. ಬಟ್ ಒಂದು ಸ್ಕೋರಿಂಗ್ನ ಆಧಾರದ ಮೇಲೂ ಸಹ ಒಂದು ಬಯಾಸ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಇಂಡೈಸಸ್ ಅಂತ ಬಂದಾಗ ಕೇವಲ ಒಂದು ವೆಸ್ಟರ್ನ್ ಎಕ್ಸ್ಪರ್ಟ್ಸ್ಗಳೇ ಇದನ್ನು ಡಿಸೈಡ್ ಮಾಡ್ತಾರಲ್ವ. ಸೊ ಯಾಕೆಂದರೆ ಇವಾಗ ನೋಡಿ, ಮೇಜರ್ಲಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಯಾವಾಗ ಗೊತ್ತಾಗುತ್ತೆ, ಎಷ್ಟೊಂದು ಚಾಲೆಂಜಸನ್ನು ಅವರು ಫೇಸ್ ಮಾಡ್ತಾರೆ. ಕಲ್ಚರ್ನ ಆಸ್ಪೆಕ್ಟ್ ಆಗಿರ್ಬೋದು, ದೇರ್ ಆರ್ ಸೋ ಮೆನಿ ಚಾಲೆಂಜಸ್. ಸೊ ಮಾಡರ್ನೈಸೇಷನ್ ಒಂದು ಚಾಲೆಂಜಸ್ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಡೆಮೋಕ್ರೆಟಿಕ್ ಚಾಲೆಂಜಸ್ ಆಗಿರ್ಬೋದು, ಇವುಗಳೆಲ್ಲವನ್ನು ನಾವು ಕನ್ಸಿಡರೇಷನ್ ಮಾಡಬೇಕು. ಒಂದು ಸಮಾಜ ಎಷ್ಟರ ಮಟ್ಟಿಗೆ ಎಲ್ಲ ಒಂದು ಚಾಲೆಂಜನ್ನು ಫೇಸ್ ಮಾಡೋದ್ರ ಮುಖಾಂತರ ಮುಂದೆ ಬರ್ತಾ ಇದೆ ಅಂತ ನೋಡಬೇಕಲ್ವಾ. ಸೊ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ನಾವು ಅಷ್ಟೇ ಮಾಡ್ತೀವ. ಈಸ್ ಇಟ್ ರಿಯಲಿ ಟ್ರೂ? ಡೆಮೋಕ್ರೆಟಿಕ್ ನೇಷನ್ಸ್ ಇದ್ರೂ ಸಹ ಲೆಸ್ ಹ್ಯಾಪಿ ಅನ್ನೋದು ಆಗುತ್ತಾ? ಯಾಕೆ ಆಗಬಹುದು? ಇಲ್ಲಿ ಮೀಡಿಯಾದ ಒಂದು ಸ್ಕ್ರೂಟಿನಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವು ಕನ್ಸಿಡರ್ ಮಾಡ್ಬಿಡ್ಬೋದಾ, ಎಸ್ ಅದರ್ ಪೀಪಲ್ಸ್ ಆರ್ ಅನ್ಹ್ಯಾಪಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಮಾಡ್ತಾ ಇದ್ದಾರೆ. ಸೊ ವಾಟ್ ಇಂಡಿಯಾ ಕ್ಯಾನ್ ಡೂ ಟು ಇನ್ಕ್ರೀಸ್ ದಿಸ್ ಹ್ಯಾಪಿನೆಸ್ ಕಂಟೆಕ್ಸ್ಟ್ ಅಂದಾಗ 3 ರೀತಿಯಾದಂಥ ಒಂದು ಪಾತ್ವೆಯನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಒಂದು ಹ್ಯಾಪಿನೆಸ್ಸನ್ನು ಪರ್ಸ್ಯೂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸೋಷಿಯಲ್ ಕ್ಯಾಪಿಟಲನ್ನು ರೀಬಿಲ್ಡ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಸೋಷಿಯಲ್ ಕ್ಯಾಪಿಟಲ್ ಅಂತ ಬಂದಾಗ, ಸೊ ಹೇಗೆ ಒಂದು ಕಮ್ಯುನಿಟಿಗೆ ಬೇಕಾಗಿರುವಂಥ ಸ್ಪೇಸ್ ಆಗಿರ್ಬೋದು, ಇಂಟರ್ ಜನರೇಷನಲ್ ಗ್ಯಾಪ್ ಇರುತ್ತೆ, ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಇರುತ್ತೆ. ಸೊ ಈ ಒಂದು ಗ್ಯಾಪನ್ನು ಫುಲ್ಫಿಲ್ ಮಾಡಬೇಕು. ಕಲೆಕ್ಟಿವ್ ಆ್ಯಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ಕಮ್ಯುನಿಟಿಗೆ ಬೇಕಾಗಿರುವಂಥ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡೋದಾಗಲಿ, ಅವ್ರಿಗೆ ಬೇಕಾಗುವಂಥ ಫುಡ್ ಪ್ರೊವೈಡ್ ಮಾಡೋದಾಗಲಿ, ಫೆಸ್ಟಿವಲ್ಗೆ ಸಂಬಂಧಪಟ್ಟಂಥ ಆಸ್ಪಿರೇಷನನ್ನು ಎನ್ಹಾನ್ಸ್ ಮಾಡುವಂಥದ್ದಾಗಲಿ, ಟ್ರಸ್ಟನ್ನು ಬಿಲ್ಡ್ ಮಾಡುವಂಥದ್ದಾಗಲಿ, ಇವುಗಳನ್ನೆಲ್ಲ ನಾವು ಸೋಷಿಯಲ್ ಕ್ಯಾಪಿಟಲ್ ಅಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ಸ್ಟಿಟ್ಯೂಷನ್ಸ್ಗಳ ಒಂದು ಟ್ರಸ್ಟನ್ನು ಸಹ ನಾವಿಲ್ಲಿ ಡೆವಲಪ್ ಮಾಡಬೇಕು. ಇವಾಗ ಪ್ರೆಸ್ ಮೀಡಿಯಾ ಅಂತಲೇ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲಿಬರ್ಟಿಯನ್ನು ಕೊಡಬೇಕು. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಸಿಟಿಜನ್ ಸೆಂಟ್ರಿಕ್ ಇರ್ತಕ್ಕಂಥ ಒಂದು ಕಂಟೆಕ್ಸ್ಟ್ನ ತರಬೇಕು. ಮತ್ತು ಕರಪ್ಷನ್ ಅನ್ನೋ ದೊಡ್ಡ ಒಂದು ರೋಗ ಅಂತ ಹೇಳ್ಬೋದು, ಇದನ್ನು ನಾವು ರೆಡ್ಯೂಸ್ ಮಾಡಬೇಕು. ಟ್ರಾನ್ಸ್ಪರೆನ್ಸಿಯನ್ನು ಪಬ್ಲಿಕ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ತರುವಂಥದ್ದಾಗಲಿ. ಜೊತೆಗೆ ಒಂದು ಮೆಂಟಲ್ ಹೆಲ್ತ್ ಇಶ್ಯೂ ಈಸ್ ಆಲ್ಸೋ ಬಿಗ್ಗೆಸ್ಟ್ ಚಾಲೆಂಜ್ ಬಿಕಾಸ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ ಆಗಿರ್ಬೋದು. ಲೈಫ್ ತುಂಬ ಈಸಿಯಾಗಿ ಒಂದು ಎಡೆನಲ್ಲಿ ಅಂತ ನಾವು ಗಮನಿಸೋದಾದರೆ, ಇನ್ನೊಂದು ಎಡೆನಲ್ಲಿ ಇದು ನಮ್ಗೆ ಅಷ್ಟೇ ಪ್ರಾಬ್ಲಮೆಟಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೌನ್ಸಿಲಿಂಗ್ ಮಾಡೋದಾಗಲಿ, ವರ್ಕ್ ಪ್ಲೇಸಲ್ಲಿ ಎಷ್ಟೊಂದು ಮೆಂಟಲ್ ಇಶ್ಯೂಸ್ ಇರುತ್ತೆ. WHO ಆಧಾರದ ಮೇಲೆ ನೋಡಿದಾಗ ಮೆಂಟಲ್ ಹೆಲ್ತ್ ಏನಾದರೂ ಇದ್ದರೆ ಸೊ ಎವ್ರಿ ಡೇ ಆಧಾರದ ಮೇಲೆ ಸಾಕಷ್ಟು ಪ್ರೊಡಕ್ಟಿವಿಟಿಯನ್ನು ಇದು ರೆಡ್ಯೂಸ್ ಮಾಡುತ್ತೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ನೋಡಿ, WHO ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಇವರ ಎಸ್ಟಿಮೇಷನ್ ಕನ್ಸಿಡರೇಷನ್ ನೋಡೋದಾದರೆ, ಸೊ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಒಂದು ಈಲ್ಡ್ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ನಾವು ನೋಡ್ಬೋದು. ಕೊನೆಯದಾಗಿ ಆಥರ್ ಅವರು ಹೇಳ್ತಾ ಇರುವಂಥದ್ದು ಅಂದರೆ, ಅವರ ಒಂದು ಕೋರ್ ಇನ್ಸೈಟ್, ಇವಾಗ ಭಾರತ ಲೋ ರ್ಯಾಂಕಿಂಗ್ ಇದೆ ಬಟ್ ಇಂಡಿಯನ್ಸ್ ಅನ್ಹ್ಯಾಪಿ ಅನ್ನುವಂಥದ್ದು ಆಗೋದಿಲ್ಲ. ಯಾಕೆಂದರೆ ಬಿಕಾಸ್ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಬಿಕಾಸ್ ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿ ನಡಿನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಈಸ್ ವೆರಿ ಹೈ. ಈವನ್ ನಾವು ಡೆಮೋಕ್ರೆಟಿಕ್ಲಿ ಓಪನ್ನೆಸ್ಸನ್ನು ತೋರಿಸ್ತಾ ಇದ್ವಿ, ಸೆಲ್ಫ್ ಅವೇರ್ನೆಸ್ಸನ್ನು ತರ್ತಾ ಇದ್ವಿ. ದೇರ್ ಆರ್ ಸೋ ಮೆನಿ ಮೇಜರ್ಸ್ ಇಂಡಿಯಾ ಈಸ್ ಟೇಕಿಂಗ್ ಅಂತ ಅನ್ಕೋಬೋದು. ಮೆಂಟಲ್ ಹೆಲ್ತ್ ಅವೆಲ್ಲವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು
ಡೇಟಾ ಏನಿದೆ ನಮ್ಮ ಒಂದು ರಿಯಲ್ ಹ್ಯಾಪಿನೆಸ್ಸನ್ನು ರಿಫ್ಲೆಕ್ಟ್ ಮಾಡೋದಿಲ್ಲ ಅನ್ನುವಂಥ ಅನಾಲಿಸಿಸನ್ನು ಇವರು ಎಂಫೋಸಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2025ನ ಯಾರು ಪಬ್ಲಿಷ್ ಮಾಡಿದ್ದಾರೆ, ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್, ಆಕ್ಸ್ಫರ್ಡ್ ಬೇಸ್ಡ್ ರಿಲೇಟೆಡ್ ಇರುವಂಥ ಈ ಒಂದು ಇನ್ಸ್ಟಿಟ್ಯೂಟ್, ಇದು ಇಂಪಾರ್ಟೆಂಟ್ ನಿಮಗೆ ಯಾರು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಎನ್ವಿರಾನ್ಮೆಂಟಲ್ ಪ್ರಿನ್ಸಿಪಲ್ಸ್ ಈಸ್ ಮೋಸ್ಟ್ ವಯೋಲೇಟೆಡ್ ಬೈ ರೆಟ್ರೋಸ್ಪೆಕ್ಟಿವ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸಸ್ ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. ಇಲ್ಲಿ 4 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಯಾವ ಒಂದು ಕಂಡೀಷನ್ ವೈಲೇಷನನ್ನು ಮಾಡುತ್ತೆ ಅಂತ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.